ತಲ್ಲೇ ಮಾಡಬೇಕು ಅಂತಿಲ್ಲ. ಸವೈ ಪುಣ್ಯತಮೋ ದೇಶ ಸತ್ಪಾತ್ರಂ ಯತ್ರ ಲಭ್ಯತೆ. ಯೋಗ್ಯರಾದ ಪಾತ್ರರು, ಯೋಗ್ಯರಾದ ಬ್ರಾಹ್ಮಣರು ನಿಮಗೆ ಎಲ್ಲಿ ಸಿಗುತ್ತಾರೋ ಅಲ್ಲಿ ಮಾಡಿ. ಅಕಸ್ಮಾತ್ತಾಗಿ ನಿಮ್ಮ ಊರಿನಿಂದ ಒಂದು 20 ಮೈಲಿ ದೂರದಲ್ಲಿ ಬ್ರಾಹ್ಮಣ ಸಿಗುತ್ತಿದ್ರೆ ಹೋಗಿ ಮಾಡಿ. ಅಲ್ಲಿ ಶ್ರಾದ್ದಕ್ಕೆ ಪ್ರಧಾನವಾಗಿ ಬೇಕಾದದ್ದು ಯೋಗ್ಯರಾದ ಪಾತ್ರರು, ಬ್ರಾಹ್ಮಣರು. ಅವರಿದ್ದಲ್ಲಿ ಹೋಗಿ ಅವಶ್ಯವಾಗಿ ಶ್ರಾದ್ದ ಕರ್ಮಗಳನ್ನು ಮಾಡಿ. ಎಲ್ಲಿ ನದಿಗಳು ಹರಿತವೆ, ಸಮುದ್ರಗಳು ಹರಿತವೆ, ನದಿ ಸಮುದ್ರಕ್ಕೆ ಅಟ್ಯಾಚ್ ಆದ ಊರುಗಳಿವೆ ನೋಡಿ, ಆ ಎಲ್ಲ ಊರುಗಳು ಕರ್ಮ ಮಾಡುವುದಕ್ಕೆ ಯೋಗ್ಯವಾದ ಊರುಗಳು. ಅಲ್ಲಿ ಕರ್ಮಗಳನ್ನು ಮಾಡಬೇಕು ಅಂತಾನೆ ಕೃಷ್ಣ. ಇನ್ನ ದ್ರವ್ಯಸ್ಯ ಶುದ್ಧಿ ಚ ದ್ರವ್ಯೇಣ ವಚನೇನ ವಾ ಸಂಸ್ಕಾರೇಣಾಥ ಕಾಲೇನ ಮಹತ್ವಲ್ಪತಯಾತವಾ. ಇದೊಂದು ಪ್ರಾಕ್ಟಿಕಲ್ ಆಗಿ ನಾವು ನಿತ್ಯದಲ್ಲಿ ಅನುಭವಿಸುವ ಮಾತು. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ತಾಮ್ರ ಪಾತ್ರೆ, ಹಿತಾಳಿ ಪಾತ್ರೆಗಳು ದೇವರ ಪೂಜೆಗೆ ಬಳಸೋದು. ಒಂದು ಮಾತು ಮೊದಲು ಕೇಳಿ, ದೇವರ ಪೂಜೆಗೆ ಬಳಸುವ ಪಾತ್ರೆ ಸಂಧ್ಯಾವಂದನೆಗೆ ತಗೊಳ್ಬಾರದು, ಸಂಧ್ಯಾವಂದನೆಗೆ ಬಳಸುವ ಪಾತ್ರೆ ದೇವರ ಪೂಜೆಗೆ ತಗೊಳ್ಬಾರದು. ಅವೇ 2 ಲೋಟ ಇರ್ತವೆ, ಅದರಲ್ಲಿ ಸಂಧ್ಯಾವಂದನ, ಆಮೇಲೆ ಅದನ್ನೇ ತೀರ್ಥಕ್ಕೆ ತಗೊಳ್ಳೋದು ಸರ್ವಥಾ ಮಾಡಬಾರ್ದು. ಹಾಗೆ ದೇವರ ಪೂಜೆಗೆ ಇರುವ ಪಾತ್ರೆಗಳು ನಮ್ಮ ಸಂಧ್ಯಾವಂದನೆ, ಇದು ನಮ್ಮ ನಿತ್ಯ ಕರ್ಮ. ತಾಮ್ರ ಪಾತ್ರೆಗಳಿಗೆ, ಹಿತಾಳೆ ಪಾತ್ರೆಗಳಿಗೆ ಶುದ್ಧಿ ಹುಣಸೆ ಹಣ್ಣಿನಿಂದ, ಹುಳಿಯಾದ ಪದಾರ್ಥದಿಂದ ಅವುಗಳಿಗೆ ಶುದ್ಧಿಯಾಗತ್ತೆ. ದ್ರವ್ಯೇಣ, ತಾಮ್ರ ಪಾತ್ರೆ, ಹಿತಾಳೆ ಪಾತ್ರೆಗಳು ಹುಣಸೆ ಹಣ್ಣಿನಿಂದ ಶುದ್ಧಿ. ಬಂಗಾರದ, ಬೆಳ್ಳಿ ಪಾತ್ರೆಗಳು ಅಕಸ್ಮಾತ್ತಾಗಿ ಎಂಜಲಾದರೆ ಅದರ ಶುದ್ಧಿ ಹೇಗೆ? ಅದರ ಮೇಲೆ ಕೆಂಡ ಹಾಕಿ. ಬಂಗಾರ ಬೆಳ್ಳಿ ಪಾತ್ರೆಗಳು ಎಂಜಲಾಗಿದ್ರೆ 2 ಕೆಂಡ ಅದರ ಮೇಲೆ ಹಾಕಿ ಆ ನಂತರ ಅದನ್ನು ತೊಳಿರಿ. ವಾಸ್ತವಿಕವಾಗಿ ಪ್ರತಿನಿತ್ಯದಲ್ಲಿ ಅಡಿಗೆ ಮಾಡಿದ ಮೇಲೆ ಎಲ್ಲ ಅಡಿಗೆಯನ್ನ ಬೇರೆ ಪಾತ್ರೆಗೆ ತೆಗೆದು ಅಡಿಗೆ ಮಾಡಿದ ಪಾತ್ರೆಯನ್ನ ಪ್ರತ್ಯೇಕವಾಗಿ ಬಚ್ಚಲ ಮನೆಯಲ್ಲಿ ತೊಳಿಬೇಕು. ಅಡಿಗೆ ಮಾಡುವ ಪಾತ್ರೆ, ಊಟದ ಎಂಜಲ ಪಾತ್ರೆ 2 ಸೇರಿಸಬಾರದು. ಇವತ್ತೇನ ದೇವರಿಗೆ ನೈವೇದ್ಯಕ್ಕೆ ಪಾತ್ರೆಯಲ್ಲಿ ಅನ್ನ ಮಾಡಿರಿ, ಆ ಅನ್ನದ ಪಾತ್ರೆ ನಾವು ಊಟ ಮಾಡುವ ತಟ್ಟೆ, ಎಂಜಲ ತಟ್ಟೆ ಜೊತೆಗೆ ಸೇರಿಸಿದರೆ ಮಾರನೇ ದಿನ ಅದೇ ಪಾತ್ರೆಯಲ್ಲಿ ಮತ್ತೆ ನೈವೇದ್ಯಕ್ಕೆ ಅನ್ನ ಮಾಡ್ಲಿಕ್ಕೆ ಬರಲ್ಲ. ಮಾರನೇ ದಿನ ಹೊಸ ಪಾತ್ರೆ ತರಬೇಕು. ಎಂಜಲ ಬೇರೆ, ಮುಸರಿ ಬೇರೆ. ಎಂದಿಗೂ ದೇವರಿಗೆ ನೈವೇದ್ಯ ಮಾಡುವ ಪಾತ್ರೆಗಳು, ಒಲೆ ಇರಬಹುದು ಅಥವಾ ನೈವೇದ್ಯಕ್ಕೆ ಅನ್ನ ಮಾಡುವ ಪಾತ್ರೆ ಇರಬಹುದು, ಅದು ಎಂಜಲ ಜೊತೆಗಿರಬಾರದು, ಪ್ರತ್ಯೇಕವಾಗಿ ತೊಳೆದಿರಬೇಕು. ಅಕಸ್ಮಾತ್ತಾಗಿ ಮೈಲಿಗೆಯಾದರೆ ಅದನ್ನ ದ್ರವ್ಯಸ್ಯ, ಅದಕ್ಕೆ ಶುದ್ಧಿ ಕೆಂಡದಿಂದ. ಇನ್ನು ಅನ್ನಕ್ಕೆ ಶುದ್ಧಿ ಹೇಗೆ ಹೇಳ್ತಾನೆ ಕೃಷ್ಣ? ಮಾಡಿದ ಅಡಿಗೆಯನ್ನ ಒಂದು ನಾಯಿ ಬಂದು ಮುಟ್ಟೋದರೆ ಆಗ ಹೆಂಗ್ ಮಾಡೋದು? ಅಡಿಗೆ ಎಲ್ಲ ಮಾಡಿಟ್ಟಿದ್ದೀರಿ, ನಾಯಿ ಬಂದು ಮುಟ್ಟೋದರೆ ಮೈಲಿಗಿನ, ಯಾವುದಕ್ಕೆ ಮೈಲಿಗೆ? ಮಹತ್ವಲ್ಪತಯಾತವಾ. ಈಗ 1,000 ಜನ ಊಟಕ್ಕೆ ಬರೋರಿದ್ದಾರೆ, 1000-2000 ಜನ, ಸುಮಾರು ಒಂದು 100-150 kg ಅನ್ನ ಮಾಡಿಟ್ಟಿದ್ದಾರೆ. ಅಂತ ಅನ್ನಕ್ಕೆ ನಾಯಿ ಬಂದು ಮುಟ್ಟಿದರೆ ಎಲ್ಲಾ ಭಾಗ ಎಸೆಯೋದಲ್ಲ. ಯಾವ ಭಾಗಕ್ಕೆ ನಾಯಿ ಮುಟ್ಟಿದೆಯೋ ಆ ಭಾಗ ಮಾತ್ರ ತೆಗೆದರೆ ಉಳಿದ ಅನ್ನ ಮಡಿಗೆ ಬರುತ್ತೆ. ಅದರ ಜೊತೆ ಇನ್ನೊಂದು ಮಾತು, ಅಡಿಗೆ ಎಲ್ಲ ಮಾಡಿ ಆಗಿದೆ, ಯಾವುದೋ ವಿವಾಹ ಉಪನಯನ ಕಾರ್ಯಕ್ರಮ ಇದೆ, ಅಡಿಗೆ ಆಗಿದೆ, ಇನ್ನೇನು ಬಡಿಸ್ಬೇಕು. ಅಷ್ಟೊತ್ತಿಗೆ ಯಾರೋ ಸತ್ತ ಸೂತಕದ ವಾರ್ತೆ ಬರ್ತದೆ. ವಾರ್ತೆ ಬಂದ ಮೇಲೆ ಈ ಅಡಿಗೆ ಮಡಿಗೆ ಬರುತ್ತೋ ಇಲ್ಲೋ? ಯಾಕಂದ್ರೆ ಮರಣ ಯಾರಿಗೇನು ಹೇಳಿ ಬರೋದಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸೂತಕ ವಾರ್ತೆ ಬರೋದಕ್ಕಿಂತ ಮೊದಲು ಸಿದ್ಧವಾದ ಅಡಿಗೆ ಮಡಿಗೆ ಬರುತ್ತೆ, ಅದಾದ ಮೇಲೆ ಮಾಡಿದ ಅಡಿಗೆ ಬರಲ್ಲ. ಮತ್ತೆ ಅದು ಕೂಡ ಸೂತಕ ಇರುವ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗಿಬಿಟ್ರೆ ಉಳಿದವರಿಗೆ ಆ ಅನ್ನವನ್ನ ಅವಶ್ಯವಾಗಿ ಮಾಡಬಹುದು, ಊಟಕ್ಕಾಕಬಹುದು. ಹಾಗಾದರೆ 1000 ಜನ ಊಟ ಮಾಡುವ ಅನ್ನಕ್ಕೆ ಮೈಲಿಗೆ ನಾಯಿ ಮುಟ್ಟಿದರೆ ಒಂದು ಭಾಗ ತೆಗಿತೀರಿ. ಅದೇ ನಿಯಮ ಇಷ್ಟಿಷ್ಟೇ ಪಾತ್ರೆಗಳಲ್ಲಿ ಅಡಿಗೆ ಮಾಡಿಟ್ಟಾಗ ನಾಯಿ ಮುಟ್ಟಿದ್ರಲ್ಲ, ಅದು ಎಲ್ಲ ತೆಗಿಬೇಕದನ್ನ. ಮಹತ್ವ ಅಲ್ಪತಯಾಥವಾ.
ಪಾತ್ರೆಗಳಿಗೆ ಅಲ್ಪವಾಗಿ ಮಹತ್ತಾಗಿ. ಅಡಿಗೆ ನೀವು ಮಾಡಿಟ್ಟ ಮೇಲೆ 3 ತಾಸಿಗೆ ಅದನ್ನ ಮುಟ್ಟದೇ ಇರೆ ಮೈಲಿಗೆ ಆಯ್ತಂತೆ. ಅದು ಒಂದು ಯಾಮ ಕಳೆದರೆ, ಮಾಡಿದ ಅಡಿಗೆ ಒಂದು ಯಾಮ ಕಳೆದರೆ ಅದು ಇಟ್ಟಲ್ಲಿ ಮೈಲಿಗೆ ಆಗತ್ತೆ ಅನ್ನೋದಕ್ಕಾಗೇನೆ ಪ್ರಾತಃ ಕಾಲ ಮಾಡಿದ ಅಡಿಗೆ ಸಾಯಂಕಾಲ ಊಟ ಮಾಡೋದಿಲ್ಲ. ಸಾಯಂಕಾಲ ಬಿಸಿಯಾಗಿ ಅಡಿಗೆ ಮಾಡಿ ವೈಶ್ವದೇವನು ಮಾಡಬೇಕಂತೆ ರಾತ್ರಿ. ಬೆಳಗ್ಗೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆನೆ ಸಂಕಲ್ಪ ಮಾಡ್ತೀವಿ, ಪ್ರಾತಃ ಸಾಯಂ ವೈಶ್ವದೇವಾಖ್ಯಂ ಕರ್ಮ ಕರಿಷ್ಯೆ. ಸಾಯಂಕಾಲದ ವೈಶ್ವದೇವನು ಪ್ರಾತಃ ಕಾಲದಲ್ಲೇ ಮಾಡಿ ಮುಗಿಸ್ಬಿಡ್ತೀವಿ. ಯಾವ ಹೊತ್ತಿಗೆ ಮೈಲಿಗೆ ವಾರ್ತೆ ತಿಳಿಯತ್ತೋ ಆ ಕ್ಷಣ ಹೊರಗೆ ಬಂದ್ಬಿಡೋದು. ಮೈಲಿಗೆ ತಿಳಿಯೋವರೆಗೆ ದೋಷ ಇಲ್ಲ. ಈ ಸೂತಕದ ಮೈಲಿಗೆ ಹೆಂಗಿದೆ ಗೊತ್ತಾ? ಎಲ್ಲಿವರೆಗೆ ನಿಮಗೆ ಗೊತ್ತಾಗಲ್ಲ ಅಲ್ಲಿವರೆಗೆ ದೋಷ ಇಲ್ಲ. ಒಬ್ಬ ವ್ಯಕ್ತಿ ಸತ್ತ ಮೇಲೆ 9ನೇ ದಿನ 10ನೇ ದಿನ ನಿಮಗೆ ಗೊತ್ತಾದರೂ ಕೂಡ ಸೂತಕ ಇಲ್ಲ. ನಿಮಗೆ ಗೊತ್ತಾಗದಿದ್ರೆ ಯಾರೋ ಹೋಗಿದ್ದಾರೆ ನಿಮ್ಮ ಸಂಬಂಧಿಕರು 10 ದಿನದ ಮೈಲಿಗಿದ್ದವರವರು, ಆದರೆ ಅವರು ಸತ್ತದ ವಾರ್ತೆ 10ನೇ ದಿವಸ ಬೆಳಗ್ಗೆ ಗೊತ್ತಾದ್ರೆ 1ನೇ ದಿನ ಸೂತಕ. ಅದೇ ಹೇಳಿದಿಲ್ಲ, ದೇವರ ಪೂಜಾ ಮಾಡ್ತಾ ಕೂತೀರಿ, ನಿಮಗೆ ಗೊತ್ತಾಗೋದು ಹೆಂಗ್ ಗೊತ್ತಾಗಬೇಕು? ಒಂದ ಫೋನ್ ಮೂಲಕ ಅಥವಾ ಯಾರೋ ಹೇಳಬೇಕು. ಆ ಹೇಳೋ ವ್ಯಕ್ತಿಗಳು ನಿಮ್ಮನ್ನು ಹೊರಗೆ ಕರೆದು ಹೇಳಬೇಕು. ಹೊರಗೆ ಬನ್ನಿ ಅಂತ ನಿಮ್ಮನ್ನ ಕರೆದು ಹೇಳಬೇಕು. ದೇವರ ಪೂಜಾ ಮಾಡ್ತಿದ್ರೆ ಅಥವಾ ನೀವೇ ಪಕ್ಕದಲ್ಲಿ ಫೋನ್ ಇಟ್ಕೊಂಡಿದ್ರೆ, ಫೋನನ್ನ ಆಕ್ಚುಲಿ ದೇವರ ಪೂಜೆ ಮಾಡುವಾಗ ಅದೆಲ್ಲ ಮುಟ್ಲೇಬಾರ್ದು, ಫೋನ್ ಗೀನೆಲ್ಲ ಪರವಾಗಿಲ್ಲ. ನೀವೇ ಇಟ್ಕೊಂಡು ಮಾತಾಡ್ತಿದ್ರೆ ಯಾವ ಕ್ಷಣಕ್ಕೆ ವಾರ್ತೆ ಗೊತ್ತಾಯಿತು ಅದನ್ನ ಎಲ್ಲಿಗೆ ಅರ್ಘ್ಯನೋ ಆಚಮನನೋ ಅಭಿಷೇಕನೋ ಮಾಡ್ತಿದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸಿ ಹೊರಗೆ ಬರೋದು. ಆ ಪೂಜೆಯನ್ನ ಇನ್ಯಾರೋ ಬೇರೆ ಆಚಾರಗಳು ಬಂದು ಮಾಡ್ತಾರೆ. ಅದು ಎಷ್ಟೇ ಮಾಡಿರಿ ನೀವು, ದೇವರ ಪಟ್ಟಿಗೆ ಬಿಚ್ಚಿದ್ರು ಕೂಡ ಅದನ್ನು ಇನ್ನೊಬ್ಬರೇ ಬರಬೇಕು. ಇಂಥದ್ದು ನಡೆದಿದೆ ಅನೇಕ ಕಡೆ. 3 ದಿನ ಆದ ಮೇಲೆ ಯಾರೋ ಆಚಾರವನ್ನು ಪಟ್ಟಿಗೆ ಕಟ್ಟಿದ್ದಾರೆ. ಯಾಕಂದ್ರೆ ಸೂತಕಾದಿಗಳಲ್ಲಿ ಗೊತ್ತಾಗುವವರೆಗೆ ಅದರ ಆಚರಣೆ ಇಲ್ಲ. ಗೊತ್ತಾದ ಮೇಲೆ ಅದನ್ನು ಬಿಡೋ ಹಾಗಿಲ್ಲ. ಇದು ಮಾಡಿದ ಅಡಿಗೆ 3 ಗಂಟೆ ಮಾತ್ರ ಮಡಿಗೆ ಬರೋದು. ಇನ್ನು ಅಕ್ಕಿ ಬೇಳೆ ಮನೆಯಲ್ಲಿ ಸಂಗ್ರಹ ಮಾಡೋದಾದರೂ ಎಷ್ಟು ದಿನಕ್ಕಾಗಿ ಮಾಡಬೇಕು? ಒಳ್ಳೆ ಸಣ್ಣ ಅಕ್ಕಿ ಸಿಗತ್ತೆ, ಒಂದೇ ಸಲ ಒಂದು 20 ಚೀಲ ಹಾಕೊಂಡ್ಬಿಡೋಣ, 1-2 ವರ್ಷ ಏನ್ ಇಲ್ಲ, ಹಂಗನ್ನೂ ಹಾಗಿಲ್ಲ. ಅಕ್ಕಿ ಬೇಳೆನೂ ಮನೆಯಲ್ಲಿ ತರೋದಾದ್ರೂ 8 ತಿಂಗಳು, ಬಹಳ ಆದ್ರೆ 9 ತಿಂಗಳು, 9-10 ತಿಂಗಳವರೆಗೆ ಬಳಸಿ ಮುಗಿಸಿಬಿಡ್ಬೇಕಂತೆ. ಅದಕ್ಕೂ ಹೆಚ್ಚಿಗೆ ನೀವು ಆಗುವಷ್ಟು ತಂದಿಟ್ಟು ಅದು ಇಟ್ಟಲ್ಲಿ ಮೈಲಿಗೆ ಆಯ್ತಂತೆ. ಹುಳ ಹುಟ್ಟಿ ಅದು ಆಮತ್ತು. ಆ ಹುಳ ಹೋಗಿ ನೀವೇನೋ ಕಲಿಸ್ತೀರಿ ಹುಳದ್ದು, ಇದನ್ನ ಕೆಲವ್ರ ಮನೆಗಳಲ್ಲಿ ಇದ್ದೇ ಇರ್ತದೆ. ಆದರೆ ಅದು ಮಡಿಗೆ ಬರಲ್ಲ, ನೈವೇದ್ಯಕ್ಕೆ ಬರೋದಿಲ್ಲ. ವಾಸ್ತವಿಕವಾಗಿ ನೋಡಿದರೆ ಈಗ ಒಂದು ಅಕ್ಕಿ ಚೀಲ ಇದೆ, 25 kg ಅಕ್ಕಿ ಚೀಲ ಇದೆ. ಅದರಿಂದ 2 ಲೋಟ ಇವತ್ತು ತೆಗೆದು ನೈವೇದ್ಯ ಮಾಡಿರಿ. ಮಾರನೇ ದಿನ ಅದರಲ್ಲಿ ಮತ್ತೆ ಬರಲ್ಲ ಅದು, ಯಾಕಂದ್ರೆ ಹಿಂದಿನ ನೈವೇದ್ಯ ಮಾಡಿದ್ದಾಯ್ತಲ್ಲ. ಇವತ್ತು 1 ಲೋಟ ಅಕ್ಕಿ ತೆಗೆದಿರಿ, ಅನ್ನ ಮಾಡಿರಿ, ನೈವೇದ್ಯ ಮಾಡಿರಿ. ಮಾರನೇ ದಿನ ಅದೇ ಡಬ್ಬದಿಂದಲೋ ಅದೇ ಚೀಲಿನಿಂದಲೋ ನೈವೇದ್ಯಗಳಿಗೆ ಬರಲ್ಲ. ಯಾಕಂದ್ರೆ ಹಿಂದಿನ ದಿನ ತಗೊಂಡದ್ದೆ. ಅಂದ್ರೆ ಏನ್ ಮಾಡ್ಬೇಕು? ದಿನಕ್ಕೆ 25 ಚೀಲ ತಂದಿಡ್ಬೇಕಾ? ಇದೆಲ್ಲ ವ್ಯವಸ್ಥೆ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ. ಸಾಮಾನ್ಯ ಬ್ರಹ್ಮದೇವರು ಮಾಡುವ ನೈವೇದ್ಯನೇ ಹೀಗೆ. ಬ್ರಹ್ಮದೇವರು ವಾಯುದೇವರು ಮಾಡುವ ನೈವೇದ್ಯ ಇನ್ನೂ ಹೊಲದಲ್ಲಿ ಧಾನ್ಯಗಳು ಬೆಳೆದಿರ್ತವೆ, ಅದು ರಾಶಿನೂ ಆಗಿರಲ್ಲ, ಅಲ್ಲಿಂದಲೇ ಕೃಷ್ಣಾರ್ಪಣ ಅಂತ ನೈವೇದ್ಯ ಮಾಡಿಬಿಡ್ತಾರವು. ಅವರ ಯೋಗ್ಯತೆ ಬಹಳ ದೊಡ್ಡದು. ನಾವೆಲ್ಲರೂ ಆ ಡಬ್ಬದಿಂದಲೇ ತೆಗೆದರೂ ಕೂಡ ಹೆಂಗಂದ್ರೆ, ಒಂದು ಡಬ್ಬದಿಂದ ಒಂದು ಬಟ್ಲನೋ ಪಾತ್ರೆ ನೀವು ಹಾಕೋಬೇಕಾ ಅನ್ನಕ್ಕೆ, ಅದು ಹಾಕೊಂಡ ಮೇಲೆ ಅದು ಭಾಗ ಆಗಿ ಬಿಡುತ್ತೆ. ಅದು ಇವತ್ತಿನ ಭಾಗಕ್ಕೆ ಇಷ್ಟು ಅಕ್ಕಿ, ಹಾಗಾಗಿ ಅದು ಬೇರೆ ಭಾಗವಾದದ್ದರಿಂದ ನಾಳೆ ದಿನ ಅದು ಮತ್ತೆ ನೈವೇದ್ಯಕ್ಕೆ ಬರ್ತದೆ. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಮಡಿ ಮಾಡೋದು. ಇದು ಅಡಿಗೆಗೆ ಮಡಿ ಮೈಲಿಗೆ, ನೀರಿಗೆ ಮಡಿ ಮೈಲಿಗೆ, ಹಾಲು ಮೊಸರುಗಳಿಗೆ ಅಷ್ಟೇ ಯಾಕೆ, ಕೆಲವು ವಸ್ತುಗಳಿಗೆ ಪರಮಾತ್ಮ ಹೇಳ್ತಾನೆ ಸಂಸ್ಕಾರೇಣ ಕಾಲೇನ. ಅನ್ನಕ್ಕೆ ಮಡಿ ಬರೋದು ಯಾವಾಗ? ವೈಶ್ವದೇವ ಮಾಡಿದ್ರೆ, ಗುರುಗಳಿಗೆ, ಜ್ಞಾನಿಗಳಿಗೆ, ದೇವರಿಗೆ ಸಮರ್ಪಣೆ ಮಾಡಿದರೆ.
ಇಡ್ಲಿ, ಕಟ್ಟಿಗೆ, ಕೆಂಡ ಇವುಗಳಿಗೆ ಮಡಿ ಮೇಲಿಗೆ ಹೇಗೆ? ಕೆಂಡಕ್ಕೆ ಮಡಿ ಮೇಲಿಗೆ ಅದನ್ನೋ ಇಲ್ಲೋ? ಅಗ್ನಿಗೆ ಮಡಿ ಮೇಲಿಗಿಲ್ಲ, ಕೆಂಡಕ್ಕಿಲ್ಲ. ಒಲೆಯಲ್ಲಿ ಅಡಿಗೆ ಮಾಡ್ತಿರ್ತೀರಾ, ಅದರಲ್ಲಿಯೇ 2 ಕೆಂಡ ತೆಗೆದು ಒಂದು ತಟ್ಟಿಯೊಳಗೆ ಹಾಕಿ ಧೂಪಾರತಿ ಮಾಡ್ತೀರಿ. ವೈಶ್ವದೇವ ಕುಂಡದಲ್ಲೇ ಮಾಡ್ತೀರಲ್ಲ, ಕುಂಡದಲ್ಲಿಯೋ ವೈಶ್ವದೇವ ಒಲೆಯಲ್ಲೂ ಮಾಡ್ತೀರಿ. ಇದು ಹಾಗಲ್ಲ, ಒಂದು ತಟ್ಟೆ ತಗೊಂಡು ತಟ್ಟಿಯೊಳಗೆ ಧೂಪಾರತಿ ಮಾಡ್ತೀರಿ, ಆ ತಟ್ಟೆ ಅಲ್ಲೇ ಇಡ್ತೀರಿ. ಹಾಗಾದ್ರೆ ಮುಸುರಿ ಆದ್ರೆ ಎಲ್ಲಾ ಮುಸುರಿ ಆಗ್ಬೇಕು, ದೇವ್ರ ಮನೆಯಲ್ಲ. ವಾಸ್ತವಿಕವಾಗಿ ವೈಶ್ವದೇವ ಮಾಡೋದಾದರೂ, ಮರಿಬೇಡಿ, ವೈಶ್ವದೇವ ಮಾಡೋದಾದರೂ ಅನ್ನ ಮಾಡಿದ ಒಲೆಯಲ್ಲಿ ವೈಶ್ವದೇವ ಮಾಡಬಾರದು. ವೈಶ್ವದೇವಕ್ಕಾಗಿ ಪ್ರತ್ಯೇಕ ಪಾತ್ರೆ, ಅರ್ಥಾತ್ ಆ ವೈಶ್ವದೇವ ಕುಂಡ ಅಂತಿದೆ, ಅದರಲ್ಲಿರುವ ಕೆಂಡವನ್ನ ಇನ್ನೊಂದಕ್ಕೆ ಹಾಕಿ. ಯಾಕೆಂದ್ರೆ ಅಗ್ನ್ಯಂತರ್ಗತ ಹರಣೀಪತಿ ಪರಶುರಾಮನಿಗೆ ಆಹುತಿ ಕೊಡ್ತೇವೆ ನಾವು ವೈಶ್ವದೇವದಲ್ಲಿ. ವಾಸ್ತವಿಕವಾಗಿ ಮುಂದೆ ಹೇಳ್ತೇನೆ, ವೈಶ್ವದೇವ ಮಾಡಿದ ಅನ್ನ ತಿನ್ನಬೇಕೋ ತಿನ್ನಬಾರದು? ಗರುಡಶೇಷರ ನೈವೇದ್ಯರೇ ತಿನ್ನಬಾರದು ಅಂತಾರೆ, ವೈಶ್ವದೇವದ ಅನ್ನ ತಿನ್ನಬೇಕು. ಅದನ್ನು ಮುಂದೆ ದೇವರ ಪೂಜಾ ಪದ್ಧತಿಯಲ್ಲಿ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ಅದನ್ನು ನಾನು ಮುಂದೆ ಅದನ್ನು ತಿಳಿಸ್ತೇನೆ. ಹೀಗೆ ಸಂಸ್ಕಾರೇಣ ಅಥ ಕಾಲೇನ ಮಹತ್ವಲ್ಪತಯ, ಅಥವಾ ಕೆಲವು ವಸ್ತುಗಳಿಗೆ ಕಾಲದಿಂದ ಶುದ್ಧಿ ಅಂತಾನೆ ಕೃಷ್ಣ. ಈಗ ನಿಮ್ದು 2 ಮನೆ ಇದೆ, 2 ಮನೆ ಕಟ್ಟೀರಿ, ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿರಿ. ನೀವು ಯಾರಿಗೆ ಬಾಡಿಗೆ ಕೊಟ್ಟಿರೋ, ನೀವು ಕೊಡುವಾಗ ಆ ಬಾಡಿಗೆದಾರರು ನೋಡಿ ನಾವು ಶಾಕಾಹಾರಿಗಳು, ನಾವು ಮಾಂಸ ತಿನ್ನೋರೆಲ್ಲ ಅಲ್ಲ, ನೀವು ಅದನ್ನ ನೋಡಿ ಕೊಟ್ಟಿರ್ತೀರಲ್ಲ. ಒಂದು 2,000 ರೂಪಾಯಿ ಬಾಡಿಗೆ ಕಡಿಮೆ ಬಂದ್ರು ಚಿಂತೆ ಇಲ್ಲ, ನಮ್ಮ ಮನೆಯಲ್ಲಿ ಮಾಂಸ ಎಲ್ಲ ತಿನ್ನಬೇಡಿ. ನೀವು ಮನೆ ಕೊಟ್ಟ ಮೇಲೆ ಯಾವುದೋ ಸಂದರ್ಭದಲ್ಲಿ ನೀವು ಯಾರು ಕೊಟ್ಟಿರ್ತೀರೋ ಆ ವ್ಯಕ್ತಿ ಯಾರನ್ನೋ ತನ್ನ ಗೆಳೆಯರನ್ನು ಕರೆದು ನಿಮ್ಮ ಮನೆಯಲ್ಲಿ ಮಾಂಸದ ಅಡಿಗೆ ಮಾಡಿ ಊಟ ಮಾಡಿರ್ತಾರೆ. ನಿಮ್ಗೆ ಗೊತ್ತಾಯ್ತು, ಆ ಸುದ್ದಿ ಗೊತ್ತಾಯ್ತು. ನೀವೇನ್ ಮಾಡ್ತೀರಿ? ಬಹಳ ಆದ್ರೆ ಬಂದು, ನೋಡಪ್ಪ ನೀನ್ ನಾನು ಕೊಡುವಾಗ್ಲೇ ಹೇಳಿದ್ದೆ ಮಾಂಸ ಎಲ್ಲ ಬೇಡ ಅಂತ, ಆದ್ರೂ ನೀ ಮಾಡಿ ತಿಂದಿದ್ದಿ, ಇವತ್ತಿನ ಒಂದು ತಿಂಗಳಲ್ಲಿ ನೀವು ಮನೆ ಖಾಲಿ ಮಾಡು ಅಂತ ಹೇಳ್ತೀರಿ. ಸರಿ, ಅವನು ಮಾಡ್ಕೊಂಡು ಹೋಗ್ತಾನೆ. ಆಗ ಆ ಮನೆಯಲ್ಲಿ ಮತ್ತೆ ನೀವು ವಾಸ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ? ಏನ್ ಗೋಮೂತ್ರ ಹಾಕಿದ್ರೇನು, ಪುಣ್ಯ ಮಾಡಿದ್ರೇನು, ಮತ್ತೊಮ್ಮೆ ವಾಸ್ತು ಮಾಡಿದ್ರೇನು? ಮತ್ತೊಮ್ಮೆ ವಾಸ್ತು ಮಾಡ್ತಿರೋ ಅಥವಾ ಮನೆ ಮತ್ತೆ ಕಟ್ಟಿ ಒಡೆದು ಮತ್ತೆ ಮಾಡ್ತಿರೋ? ಅಲ್ಲಿ ವಾಸ ಮಾಡಿ ಹೇಗೆ ಮಾಡೋದು? ಅದಕ್ಕೆ ಕೃಷ್ಣ ಹೇಳ್ತಾನೆ ಕಾಲೇನ. ಅಂತಹ ಪ್ರದೇಶದಲ್ಲಿ ಯಾವ ಮನೆಗಳು ಅಯೋಗ್ಯರು ಏನೋ ತಿನ್ನಬಾರದು ತಿಂದು ಮೈಲಿಗೆ ಮಾಡಿ ಹೋದರೆ 1 ವರ್ಷ ಆ ಮನೆ ಬಾಗಿಲು ಹಾಕಿ 1 ವರ್ಷದ ಕಾಲ ಕಳೆದ್ರೆ ಅದಕ್ಕೆ ಮಡಿ ಬರುತ್ತೆ. ನೀವೇನು ಮಾಡಿದ್ರೆ ಮಡಿ ಆಗುತ್ತೆ. ಕಾಲೇನ ಅಂತ ಅನ್ನೋದಕ್ಕೆ ನೀವು ಆಮೇಲೆ ಮನೆಗೆ ಪ್ರವೇಶ ಮಾಡುವಾಗ ಮತ್ತೊಮ್ಮೆ ನೀವು ಬೇಕಾದರೆ ಸತ್ಯನಾರಾಯಣ ಪೂಜೆನೋ ಗೋಮೈನೋ ಹಾಕಿ, ಆದರೆ ಅವನು ಇವತ್ತು ಮನೆ ಬಿಟ್ಟು ಹೋಗಿದ್ದಾನೆ, ಎಮಿಡಿಯೇಟ್ಲಿ ಹೋಗೋ ಹಾಗಿಲ್ಲ, ಕಾಲ ಕಳಿಬೇಕು. ವಿಚಿತ್ರವಾದದ್ದು ಮಡಿ ಮೇಲಿಗೆಯಲ್ಲಿ ಕೆಲವು ವಸ್ತುಗಳಿಗೆ ಕಾಲ ಕಳಿಬಾರದು, ಕೆಲವು ವಸ್ತುಗಳ ಮಡಿಲಾಗುವುದಕ್ಕೆ ಕಾಲ ಕಳಿಲೇಬೇಕು. ಇನ್ನ ಎಂಜಿಲು ಹೋಮದ ಬಗ್ಗೆ ಹೇಳ್ತಾನೆ. ಎಂಜಿಲು ಹೋಮ ಅಂದ್ರೆ ಏನು ಗೊತ್ತಾ? ಮೊದಲನೇದು, ಎಂಜಿಲು ಹೋಮ ಶಬ್ದಕ್ಕೆ ಅರ್ಥ ಏನು ಹೇಳಿ? ಸರಿಯಾದ ಅರ್ಥ ನಾನು ಹೇಳ. ಎಂಜಿಲು ಹೋಮ ಅಂದ್ರೆ ಒಂದೇ ಕಡೆಗಿರುವ ಎಂಜಲವನ್ನ ಮನೆ ತುಂಬ ಮಾಡೋದು ಎಂಜಿಲು ಹೋಮ. ಹೌದು ಇಲ್ಲ ಹೇಳಿ? ಸರಿಯಾದ ಅರ್ಥ ಅಂದ್ರೆ ಒಂದು ಕಡೆಗೆ ಊಟ ಮಾಡಿದ್ದ ಎಲೆ ಇರುತ್ತಲ್ಲ, ಒಂದು ಕಡೆಗಿರೋದನ್ನ ಮನೆ ತುಂಬ ಮಾಡೋದು ಎಂಜಿಲು ಹೋಮ. ಯಾಕಂದ್ರೆ ಅದನ್ನು ಯಾರು ಎಂಜಿಲು ಹೋಮ ಮಾಡ್ತಿರ್ತಾನೆ ನೋಡಿ, ಅವನು ಆಲ್ರೆಡಿ ಮುಸುರಿಯಾಗಿ ನಿಂತಿರ್ತಾನೆ. ಎಂಜಿಲು ಹೋಮ ಕೃಷ್ಣ ಹೇಳ್ತಾನೆ ಮೊದಲು ಊಟ ಆದ ಮೇಲೆ ಅಲ್ಲ. ಇವಾಗ ನೀವ್ಯಾರು ತಪ್ಪು ತಿಳ್ಕೊಳ್ಳೋ ಅಂದ್ರೆ ಹೇಳ್ತೀನಿ. ಮತ್ತೆ ಈಗ ಆಲ್ರೆಡಿ ಯಾತ್ರೆಗೆ ಬಂದು 8 ದಿನ ಆಗೋಯ್ತು. ನಾವೇ ಊಟ ಮಾಡಿದ ಎಲೆಯನ್ನ ಅಮೃತೋಪ ತಗೊಂಡ ಮೇಲೆ ಅದೇ ಕೈಯಿಂದ ಎತ್ತಬಾರದು.
ಊಟ ಮಾಡಿ ಕೈ ತೊಳ್ಕೊಂಡು ಮೊಳಕೈವರೆಗೆ ತೀರ್ಥ ತಗೊಂಡು ಆಚಮನ ಮಾಡಿ ತೀರ್ಥ ತಗೊಂಡು ಆಮೇಲೆ ಬಂದು ಎಲೆ ತೆಗೆದು ಹಾಕಬೇಕು. ಅದು ನಾವೇ ಊಟ ಮಾಡಿದ್ದಿರ್ಲಿ, ಯಾರೋ ಆಚಾರ ಮಾಡಿದ ಎಲೆನೇ ತೆಗೆಯೋ ಹಾಗಿರ್ಲಿ, ಊಟ ಮಾಡಿದ ಕೈಯಿಂದಲೇ ನೇರವಾಗಿ ಹಾಕಬಾರದು. ಅಲ್ಲಿಂದ ಬಂದು 2 ಸಲ ಬರೋದು ಹೋಗೋದು, ಎಲ್ಲಿಂದ ಹಂಗ ಅಂದ್ಬಿಟ್ರೆ ಎಲ್ಲರೂ ಎಲೆ ಅಲ್ಲೇ ಇಟ್ಬಿಡ್ತಾರೆ. ಆಮೇಲೆ ತೆಗೆಯೋರು ಯಾರು? ಮೊದಲು ಊಟ ಆದ ಮೇಲೆ ಕೈ ತೊಳ್ಕೊಂಡು ತೀರ್ಥ ತಗೊಂಡು ಎಲೆಯನ್ನ ಬಳದ ಹಾಕಬೇಕು. ಆಮೇಲೆ ಅಲ್ಲಿರುವ ಅಗಳಗಳನ್ನೆಲ್ಲ ತೆಗಿಬೇಕು. ಮೊದಲೊಂದ್ಸಲ ನೀರಿನಿಂದ ಗೋಮ ಹಚ್ಚಬೇಕು. ಆಮೇಲೆ ಗೋಮಯದಿಂದ ಸಾರಿಸ್ಬೇಕು. ಅದರ ಮೇಲೆ ಮತ್ತೊಂದ್ಸಲ ನೀರಿನಿಂದ ಬಳಿಬೇಕು. ಅದರ ಮೇಲೆ ಬಟ್ಟೆಯಿಂದ ಒರೆಸಿದರೆ ಎಂಜಲು ಹೋಮ ಆಯಿತು ಅಂತಾನೆ ಕೃಷ್ಣ. ಆ ಒರೆಸೋ ಬಟ್ಟೆನು ಮುಸುರಿ ಇರಬಾರದು. ಅಕಸ್ಮಾತ್ತಾಗಿ ನಿನ್ನೆ ದಿವಸ ಎಂಜಲು ಹೋಮ ಮಾಡಿ ಮುಸುರೆ ಇದ್ರೆ ಅದನ್ನೇ ಮಾರನೇ ದಿನ ನೀವು ತಂದ್ರೆ, ಇದು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋರಿಗೆ ಟೇಬಲ್ ಗೋವಿಂದ ನಾಮ ಹೆಂಗ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ ಹೇಳಿ? ಹೌದೌದು, ಒಟ್ಟಿಗೆ ಅದು ಪಾತ್ರೆ, ತಟ್ಟೆ ಇರಲಿ, ಪೇಪರ್ ಇರಲಿ, ಏನೇ ಇರಲಿ, ಟೇಬಲ್ಗಳಲ್ಲಿ ಅನಿವಾರ್ಯ. ಇವತ್ತು ಟೇಬಲ್ ಮೇಲೆ ಊಟಕ್ಕೆ ಕೂತ್ರೆ ಅದರ ಮೇಲಿನ ಭಾಗ ತೊಳೆದಿರ್ತಾರೆ. ವಾಸ್ತವಿಕವಾಗಿ ಅದರ ಕೆಳಗಿನ ಭಾಗ, ಅದರ ಕಾಲು, ಅದರ ಹಿಂಚು, ಅದರ ಹಿಂದೆ ಮುಂದೆ ಎಲ್ಲ ತುಳಿದು ಬರೋದೇ ಇಲ್ಲ. ಪರವಾಗಿಲ್ಲ ನೋಡಿ, ಈ ಟೇಬಲ್ ಮೇಲೆ ಊಟ, ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡುವುದು ಒಂದರ್ಥದಲ್ಲಿ ಎಂಜಲ ತಿಂದಂಗೆನೆ. ಒಂದು ಟೇಬಲ್ ಮೇಲೆ 3 ಇಲಿ ಹಾಕಿದ್ರೆ ಏನು? ಎಲೆ ಮಾತ್ರ ಬೇರೆ ಇರತ್ತೆ, ಟೇಬಲ್ ಒಂದೇ ಅಲ್ಲ. ಟೇಬಲ್ಗಳು ಪ್ರತ್ಯೇಕವಾಗಿರಬೇಕು. ಆ ವ್ಯವಸ್ಥೆ ನಮ್ಮ ಪ್ರಕಾಶ್ ನಗರ ಮಠದಲ್ಲಿ ತುಂಬಾ ಚೆನ್ನಾಗಿದೆ. ಅದೊಂದು ಸಂತೋಷ ಆಗತ್ತೆ. ಪ್ರತ್ಯೇಕವಾಗಿ 100 ಜನ ಬರಲಿ, 120 ಜನ ಬರಲಿ, ಒಬ್ಬರ ಟೇಬಲ್ ಒಬ್ಲಿಕ್ಕೆ ತಾಕೋದಿಲ್ಲ. ಕುರ್ಚಿ ಬೇರೆ, ಅವರ ಟೇಬಲ್ ಅವರಿಗೆ ಬೇರೆ. ಎಂಜಿಲುಗುಮ್ಮನು ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಎಲ್ಲ ಟೇಬಲ್ಗಳು ಕೆಳಗೆ ಮೇಲೆ. ನನಗೆ ಯಾರೋ ಕೇಳಿದ್ರೆ ನಾನು ಹೇಳೋದು ಆ ಮಟ್ಟಕ್ಕೆ ಹೋಗ್ರಿ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಅಡಿಗೆನೂ ಅಷ್ಟೇ ಚೆನ್ನಾಗಿರುತ್ತೆ, ಮಡಿ ಮೇಲೆಗೂ ಚೆನ್ನಾಗಿರುತ್ತೆ. ಬಹಳ ಭಯಾನಕ. ಇವಾಗ ಕೈಕಾಲು ನೋವು ನಾವೇನು ಅಲ್ಲಿಗೆ ಬರಲ್ಲ, ಅದು ದೇಹದ ಸಮಸ್ಯೆ. ಅನಿವಾರ್ಯ ಟೇಬಲ್ ಮೇಲೆ ಕೊಡ್ಬೇಕು, ಕುರ್ಚಿ ಮೇಲೆ ಕೂತ್ಕೋಬೇಕು. ಅಂತಹ ಪ್ರಸಂಗಗಳಲ್ಲಿ ಬಹಳ ಆದ್ರೆ ನಿಮ್ಗೆ ಎಲೆ ಬೇರೆ, ಟೇಬಲ್ ಅಂತೂ ಒಂದೇ, ಅದಂತೂ ಹೋಗಿದ್ದಾನೆ. ಇದು ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿದ್ದು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವ ಊಟದ ಬಗ್ಗೆ ಹೇಳ್ತಾನ್ರಿ ಕೃಷ್ಣ. ಊಟ ಮಾಡಬೇಕಾದ್ರೆ ಕೆಲವು ನಿಯಮಗಳು ಹೇಳ್ತಾನೆ ಉದ್ಧವನಿಗೆ. ಮೊದಲನೇದಾಗಿ ಊಟಕ್ಕೆ ಕೂತಾಗ ಪರಿಶೇಚನ ಮಾಡಿ ಚಿತ್ರಾವತಿ ಇಟ್ಟ ಮೇಲೆ, ಅಮೃತೋಪಸ್ತರಣ ತಗೊಂಡ ಮೇಲೆ, ಕೊನೆ ಆಪೋಷಣ ತಗೊಳ್ಳೋವರೆಗೂ ಪಿಟ್ಟಂತ ಮಾತಾಡಬಾರದು. ಮಧ್ಯದಲ್ಲಿ ನಾಮಸ್ಮರಣೆ ಮಾತ್ರ. ಊಟ ಮಾಡುವಾಗ ಯಾವುದೇ ಪದಾರ್ಥ ಹಿಂಗ ಕಚ್ಚಿ ಅರ್ಧ ನೆಲಕ್ಕಿಟ್ಟು ಮತ್ತೆ ಅದನ್ನ ಅರ್ಧ ತಿನ್ಲಿಕ್ಕೆ ಬರಲ್ಲ. ಊಟ ಇದೊಂದು ವೈಶ್ವಾನರ ಯಜ್ಞ. ವೈಶ್ವಾನರ ರೂಪಿಯಾದ ಪರಮಾತ್ಮನಿಗೆ ನಾವು ಹಾಕುವ ಆಹುತಿ. ಹಾಗಾಗಿ ಒಂದು ದೊಡ್ಡದು, ಒಂದು ಚಿಕ್ಕದು. ಚಿಕ್ಕ ಲೋಟದಲ್ಲಿ ಎಷ್ಟು ಹಿಡಿಯತ್ತೆ, ಏಕಕಾಲಕ್ಕೆ ಎಷ್ಟು ಕುಡಿಬಹುದು ಅಷ್ಟು ನೀರನ್ನ ಲೋಟದಲ್ಲಿ ಹಾಕೊಂಡು ಕುಡಿಬೇಕು. ನಮ್ಮ ನೀರನ್ನು ಇನ್ನೊಬ್ರಿಗೆ ಬಳಸಲೂಬಾರದು, ಎಂಜಲಾಗಿ ಹೋಗತ್ತೆ. ಊಟಕ್ಕೆ ಪಂಕ್ತಿಯಲ್ಲಿ ಕೂತಿರ್ತೀವಿ, 8-10 ಜನ ಇರ್ತಾರೆ. 8-10 ಜನನೋ ಒಂದು 50 ಜನ. ನಿಮ್ದು ಮಜ್ಜಿಗೆ ಅನ್ನ ಆಯಿತು, ನಿಮ್ದು ಊಟ ಆಗಿದೆ, ಇನ್ನೂ ಊಟ ಮಾಡ್ತಿದ್ದಾರೆ, ನೀವು ಎದ್ದು ಹೋಗಬಾರದು. ಅಕಸ್ಮಾತ್ತಾಗಿ ಯಾರಾದರೂ ಮಧ್ಯದಲ್ಲಿ ಎದ್ದೋದರೆ ಆ ಎದ್ದೋದವನ ಉಚ್ಚಿಷ್ಟ ಇವರೆಲ್ಲ ತಿಂದ ಹಾಗೆ. ನಿಮ್ಗಷ್ಟೇ ಅವಸರ ಇದ್ರೆ ಪಂಕ್ತಿಯಲ್ಲಿ ಕೂತ್ಕೊಳ್ಳೇಬಾರದು ಊಟಕ್ಕೆ. ಪಂಕ್ತಿಯಲ್ಲಿ ಕೂತು ಊಟ ಮಾಡುವ ನಿಯಮ ಬೇರೆ. ಏಕಾಂತದಲ್ಲಿ ಕೂತ್ಕೊಳ್ರಿ, ಅಡಿಗೆ ಮನೆಯಲ್ಲಿ ಒಬ್ಬರೇ ಕೂತ್ಕೊಳ್ರಿ, ನಿಮ್ಗೆ ಬೇಗ ಆಗತ್ತಲ್ಲ. ಪಂಕ್ತಿಯಲ್ಲಿ ಎಲ್ಲಾರು ಕೂತ್ಕೊಳ್ಳೋ ಆಗೋವರೆ ಕಾಯ್ಲಿಕ್ಕಾಗಲ್ಲ, ಅವುಗಳು ಕೂತ್ಕೋಬೇಡಿ ನೀವು. ಸರ್ವೇಷಾಂ ಪಾಪ ದೃಷ್ಟೀನಾಂ ಚಕ್ಷುರ್ಬಧ್ನಾತಿ ಕೇಶವಃ ಭಸ್ಮನಾ ಮಂಡಲಂ ಕುರ್ಯಾತ್ ಪಂಕ್ತಿ ದೋಷೋ ನ ವಿದ್ಯತೆ. ಶ್ರಾದ್ದದಲ್ಲಿ ಬರುವ ಮಂತ್ರ. ಮಂಡನ ಮಾಡಿ, ಪರಿಶೇಚನ ಮಾಡಿ ಬಡಿಸುವಾಗಲೂ ಅವರೇ ಬೇಡ ಅಂದ್ರೆ ಬೇರೆ, ಪಂಕ್ತಿಯಲ್ಲಿ ಬಡಿಸುವಾಗ ಭೇದ ಮಾಡಿ ಬಡಿಸಬಾರದು.
ನಿಮ್ಗೆ ಎಷ್ಟೇ ಪ್ರೀತಿ ಮಾಡೋರು ಅವ್ರು ಇರಲಿ, ಆಮೇಲೆ ಅವ್ರ ಮೇಲೆ ಪ್ರೀತಿ ಮಾಡಿ ನಿಮ್ಗೆ ಬೇಕಾದವರು ಅಂತ 2 ಉಂಡೆ ಹಾಕೋದು, ಬೇಡಾದವರು ಅಂತ 1 ಉಂಡೆ ಪಂಕ್ತಿಯಲ್ಲ ಅದು. ಊಟ ಮಾಡುವಾಗ ಇನ್ನೊಬ್ಬರ ನೀರು ಕುಡಿಯೋ ಹಾಗಿಲ್ಲ, ಇನ್ನೊಬ್ಬರ ಎಲೆ ನೋಡೋ ಹಾಗಿಲ್ಲ. ನಾವು ಊಟಕ್ಕೆ ಕೂತಾಗೇನೆ 2 ಆಪೋಷಣ ತಗೊಳ್ತೇವೆ. ಮೊದಲನೇ ಆಪೋಷಣ ಅದು ಮುಖ್ಯ ಪ್ರಾಣದೇವರಿಗೆ ಉಡುವ ಬಟ್ಟೆ. ಹಾಗಾಗಿ ಅಮೃತ ಉಪಸ್ತರಣಮಸಿ ಅಂತೀವಿ ಮೊದಲು ತಗೊಳ್ಳುವಾಗ. ಊಟ ಆದ ಮೇಲೆ ತಗೊಳ್ಳುವ ಆಪೋಷಣ ಅಮೃತ ಅಪಿಧಾನ. ಅಪಿಧಾನ ಅಂದ್ರೆ ಹೊಚ್ಚೋದು. ಅಮೃತೋಪಸ್ತರಣಮಸಿ ಮೊದಲು, ಅಮೃತಾಪಿಧಾನಮಸಿ ಆಮೇಲೆ. ಇದು 2 ಪ್ರಾಣದೇವರಿಗೆ ನಾವು ಕೊಡುವ ವಸ್ತ್ರ. ಹಾಗಾಗೇನೆ ಅಮೃತೋಪಸ್ತರಣ ಆದ ಮೇಲೆ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ. ಏನು ಪಂಚ ಪ್ರಾಣಾಹು ತಗೊಳ್ತೀವಿ ನೋಡಿ, 2 ಕಾಳು ಅನ್ನ ತಗೊಳ್ಬೇಕು. ಅದು ಹಲ್ಲಿಗೆ ತಾಕಬಾರದು, ನೇರವಾಗಿ ಗಂಟ್ಲಿ ಒಳಗೆ ಹೋಗಬೇಕು. ಪಂಚಪ್ರಾಣಾಹುತಿ ಹಲ್ಲಿಗೆ ತಾಕಬಾರದು. ಆಮೇಲೆ 1 ಸಲ ತಗೊಂಡು ಅದರಲ್ಲಿ 5 ಮಾಡೋದಲ್ಲ. ಹಿಂಗ ತಗೊಂಡಿರ್ತಾರ, ಅಲ್ಲಿ 5 ಪ್ರಾಣ ಅಲ್ಲ, ಪ್ರತ್ಯೇಕ ಒಂದೊಂದು ಪ್ರಾಣಾಹುತಿ ತುಳಸಿ ಸಹಿತವಾಗಿ ತಗೋಬೇಕು. 5 ಎಲೆಗಳನ್ನು, ತುಳಸಿ ಎಲೆಗಳನ್ನ ಇಟ್ಟು 1 ತುಳಸಿ ದಳ, 1 ಅಗಳು ಪ್ರಾಣಾಯ ಸ್ವಾಹ. ಬಹಳ ನಿಯಮವನ್ನ ಊಟ ಮಾಡುವುದಕ್ಕೂ ಪರಮಾತ್ಮ ಉದ್ಧವನಿಗೆ ನಿಯಮವನ್ನು ತಿಳಿಸ್ತಾನೆ. ಇಷ್ಟೆಲ್ಲ ನಿಯಮ ಮಾಡಿ ಮಧ್ಯದಲ್ಲಿ ವೈಶ್ವಾನರನ ಚಿಂತನವನ್ನ ಮಾಡಿ, ಈ ಹೊಟ್ಟೆ ಅಂದ್ರೆ ಒಂದು ಅರ್ಥ ಗೋಡೌನ್ ಇದ್ದಾಗ ಎಲ್ಲ ಬಂದು ಇಲ್ಲಿ ಬೀಳ್ತದೆ. ಇಲ್ಲಿ ಬಿದ್ದ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ದೇವರು. ಕಣ್ಣಿಗೆ, ಕಿವಿಗೆ, ಕಿಡ್ನಿಗೆ, ಲಿವರ್ಗೆ, ಲಂಗ್ಸಿಗೆ, ಹಾರ್ಟಿಗೆ, ಮೆದುಳಿಗೆ ಮೊದಲು ಬೀಳೋದಿಲ್ಲಿ. ಅದನ್ನೆಲ್ಲ ಇಂದ್ರಿಯಗಳಿಗೆಲ್ಲ ಕಳಿಸಿ ಆ ಅನ್ನದಿಂದ ರಕ್ತ ಮಾಡಿ, ಆ ರಕ್ತವನ್ನ ನರನಾಡಿಗಳಲ್ಲಿ ಸಂಚಾರ ಮಾಡಿಸಿ ನಮ್ಮನ್ನ ಪರಮಾತ್ಮ ಇಡ್ತಾನೆ. ಹೀಗಾಗಿ ಭಗವಂತನ ವಿಶೇಷವಾದಂತಹ ಚಿಂತನ ಅದು ಊಟ ಮಾಡುವಾಗ ಬರಬೇಕು. ಶಕ್ತ್ಯಾಚ ಅಶಕ್ತಾಚ ವಾಕ್ಬುದ್ಧ್ಯ ಸಮೃದ್ಧ್ಯಾಚ ತಥಾತ್ಮನಃ ಅನ್ನೇ ಶುದ್ಧ್ಯಂತಿ ಹಿ ತಥಾ ದೇಶವಸ್ತಾನುಸಾರತಃ. ಇಷ್ಟು ಹೇಳಿದ ಆಹಾರದ ಬಗ್ಗೆ, ಪಾತ್ರೆಗಳ ಬಗ್ಗೆ, ದೇವತೆ ಪಾತ್ರೆಗಳ ಬಗ್ಗೆ, ಉಪಕರಣಿ ಪಾತ್ರೆಗಳ ಬಗ್ಗೆ, ಪಾತ್ರೆಗಳ ಶುದ್ಧಿಯ ಬಗ್ಗೆ. ಇದಾದ ಮೇಲೆ ಇನ್ನೊಂದು ಮಾತು ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಈಗ ಯಾವ ವ್ಯಕ್ತಿಗೆ ದೇಹದಲ್ಲಿ ಶಕ್ತಿ ಇದೆ, ದೇಹದಲ್ಲಿ ಶಕ್ತಿ ಇದೆ, ಆರೋಗ್ಯ ಚೆನ್ನಾಗಿದೆ, ಅವನು ಅವಶ್ಯವಾಗಿ ತೀರ್ಥಯಾತ್ರೆ ಮಾಡಬೇಕು, ಸ್ನಾನ ಮಾಡಬೇಕು. ನಾಳೆ ದಿನ ಗೋಮತಿ ಸ್ನಾನಕ್ಕೆ ಅಯ್ಯೋ ನಾನು ಬರಲ್ಲ, ಅಶಕ್ತ ಇದ್ರೆ ಬಿಡ್ರಿ. ದೇಹದಲ್ಲಿ ಶಕ್ತಿ ಇದ್ದಾಗಲೂ ಆ ಕರ್ಮವನ್ನ ಬಿಟ್ರೆ ಅದು ಮಹಾ ಅಪರಾಧ ಅನಿಸ್ಕೊಳ್ಳುತ್ತದೆ. ತುಂಬಾ ಆಯಾಸ ಆಗಿದೆ, ತುಂಬಾ ಶ್ರಮ ಆಗಿದೆ, ನಾನು ಕೂತ್ಕೊಂಡು ಮಾಡ್ಲಿಕ್ಕಾಗಲ್ಲ, ಆಗಾಯ್ತಪ್ಪ ಶ್ರಾದ್ದ ಬಿಡ್ರಿ, ಚಿಂತೆ ಇಲ್ಲ. ಶ್ರಾದ್ದವನ್ನು ಬಿಡಿ ಅಂತ ಎಂದು ಹೇಳೇ ಇಲ್ಲ ಶಾಸ್ತ್ರಗಳು. ಶಕ್ತ್ಯ ಅಶಕ್ತ್ಯಾಚ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ದೇಹದಲ್ಲಿಯೂ ಶಕ್ತಿ ಇದೆ, ದೇವರ ಸಂಪತ್ತು ಕೊಟ್ಟಿದ್ದಾನೆ, ತೀರ್ಥಯಾತ್ರೆ ಮಾಡ್ಕೊಂಡು ಬನ್ನಿ, ಆಯಾ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಿ, ದೇವರ ಆರಾಧನೆ ಮಾಡಿ. ಅಶಕ್ತಿ ಇದ್ರೆ, ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಸಂದರ್ಭದಲ್ಲಿ ಮನೆಯಲ್ಲೇ ಕೂತ್ಕೊಂಡು, ಅಲ್ಲೇನು ಯಾತ್ರೆಗೆ ಹೋದಾಗ ಇವರೆಲ್ಲ ಏನು ಪಾಠ ಪ್ರವಚನ ಮಾಡ್ತಾರೆ ಅದನ್ನು ಮನೆಯಲ್ಲಿ ಕೂತ್ಕೊಂಡು ಪ್ರವಚನ ಕೇಳಿ, ಅಲ್ಲಿ ಕೂತಲ್ಲಿ ನಾಮಸ್ಮರಣೆ ಮಾಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೂ ದೇಹದಲ್ಲಿ ಶಕ್ತಿ ಕೊಡು, ಇವರೆಲ್ಲ ಯಾತ್ರೆ ಮಾಡೋ ಹಾಗೆ ನಾನು ಯಾತ್ರೆ ಮಾಡಿ ಬರ್ತೇನೆ, ನಿನ್ನ ಪವಿತ್ರವಾದ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಬರ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ರೂ ಪುಣ್ಯ ಬರ್ತದಂತೆ. ಯಾತ್ರೆ ಮಾಡಿಕೊಂಡು ಬರುವಷ್ಟು ಪುಣ್ಯ ಬರ್ತದೆ ಯಾರಿಗೆ ದೇಹದಲ್ಲಿ ಶಕ್ತಿ ಇಲ್ಲದಿದ್ರೆ. ಇನ್ನ ಕೆಲವು ವ್ಯಕ್ತಿಗೆ ಏನೋ ತಪ್ಪು ಮಾಡಿಬಿಟ್ಟಿರ್ತಾನೆ, ಅವನು ಮಾಡಿದ ಮೇಲೆ ಗೊತ್ತಾಗುತ್ತೆ ತಪ್ಪಾಯಿತು ನನ್ನಿಂದ, ಅಯ್ಯೋ ಅದನ್ಯಾಕೆ ಮಾಡ್ಲಿಕ್ಕೆ ಹೋದೆಪ್ಪ. ಅನೇಕ ಪ್ರಸಂಗಗಳಲ್ಲಿ ನೋಡ್ತೀವಿ ನಾವು, ಏನೇನೋ ಮಾಡಿಬಿಟ್ಟಿರ್ತಾರೆ, ಮಾಡಬಾರದೇನೋ ಮಾಡಿಬಿಡ್ತಾರೆ. ಇದ್ಯಾಕೆ ಮಾಡ್ಲಿಕ್ಕೆ ಹೋದೋ, ತಪ್ಪಾಯ್ತು ನಿನ್ನಿಂದ ಅಂದ್ರೆ ಅದಕ್ಕೇನು ಮಾಡಬೇಕು, ಈಗ ಪರವಾಗಿಲ್ಲ, ಇನ್ನು ಇವತ್ತು ಮಾಡಿದ್ದೆ, ಇನ್ನು ಮೇಲೆ ಇಂಥದ್ದು ಮಾಡಬೇಡ ಅಂತ ದೊಡ್ಡವರು ಮಾತು ಹೇಳಿದರೂ ಸಾಕು. ದೊಡ್ಡವರ ಮಾತಿನಿಂದ ಆ ತಪ್ಪನ್ನ ದೇವರು ಕ್ಷಮ ಮಾಡ್ತಾನೆ, ಅದು ಅಲ್ಲಿ ಶುದ್ಧಿ ಅಂತ ಅನಿಸ್ಕೊಳ್ತದೆ. ಆತ್ಮನಃ ಸಮೃದ್ಧ ದೇಶ ಕಾಲಾನುಸಾರತಃ ಶುದ್ಧಂತಿ. ಹಿಂದೆ ದ್ವಾಪರ ಯುಗದಲ್ಲಿ ಶ್ರಾದ್ದಕ್ಕೆ ಮಾಂಸ ತಗೊಳ್ತಿದ್ರು. ಒಳ್ಳೆ ಜಿಂಕೆ ಮಾಂಸ, ಮಲದ ಮಾಂಸ ತಗೊಳ್ತಿದ್ರು.
ಕಲಿಯುಗದಲ್ಲಿ ಅದು ನಿಷಿದ್ಧ ಅನ್ನೋದಕ್ಕಾಗಿ ಕಲಿಯುಗದಲ್ಲಿ ಮಾಷ ಉದ್ದಿನ ಬೇಳೆ ಬಂತು. ಉದ್ದಿನ ಬೇಳೆಗೆ ಮಾಷ ಅಂತಾರೆ. ಯಾಕೆ ಉದ್ದಿನ ವಡ, ರವೆ ಪಿತೃಗಳಿಗೆ ತುಂಬ ಇಷ್ಟ. ರವೆ ಪಾಯಸ, ರವೆ ಉಂಡೆ ಆಗಲೇಬೇಕು ಶ್ರಾದ್ದ ಕ್ರಮಗಳಿಗೆ. ಶ್ರಾದ್ದಕ್ಕೆ ಅಡುಗೆನೇ ಬೇರೆ ಇದೆ. ಶ್ರಾದ್ದ ಕರ್ಮಗಳಲ್ಲಿ ಭೂರಿ ಭೋಜನ ಅಂತಿರತ್ತೆ. ಬ್ರಾಹ್ಮಣರನ್ನು ಕರೆದು ಭೋಜನ ಮಾಡಿಸ್ತಾರೆ. ಅದರಲ್ಲಿಯೂ ಈ ಶ್ರಾದ್ದಗಳಲ್ಲಿ ಏನು ಪ್ರತ್ಯಕ್ಷ ಬ್ರಾಹ್ಮಣರ ಕೂಡಿಸ್ತಾರೆ ನೋಡಿ. ಇವಾಗೆಲ್ಲ ಕಡೆಗೆ ದರ್ಬೆ ಬ್ರಾಹ್ಮಣರನ್ನಿಟ್ಟು ಕೂಡಿಸ್ತಾರೆ ಶ್ರಾದ್ದಕ್ಕೆ. ದೇವಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ 2 ದರ್ಬೆ ಬ್ರಾಹ್ಮಣರು ಇಡ್ತಾರೆ. ನೀವು ಪ್ರತ್ಯಕ್ಷವಾಗಿ ಬ್ರಾಹ್ಮಣರನ್ನ ಶ್ರಾದ್ದಕ್ಕೆ ಕರೆಯೋದಾದರೆ ಆ ಪ್ರತ್ಯಕ್ಷ ಊಟ ಮಾಡೋದಕ್ಕೆ ಬರಬೇಕಾದ ಬ್ರಾಹ್ಮಣದಲ್ಲಿ ಅನೇಕ ನಿಯಮಗಳಿವೆ. ಶ್ರಾದ್ದ ಊಟಕ್ಕೆ ಬರುವ ಬ್ರಾಹ್ಮಣ ಕ್ಷೌರ ಮಾಡಿಸ್ಕೊಳ್ಬಾರದು, ಹಲ್ಲು ತಿಕ್ಕಬಾರದು, ಮಧ್ಯಾಹ್ನ ಮಲಗಬಾರದು, ಅವತ್ತಿನ ದಿನ ಯಾರ ಮನೆಗೆ ಹೋಗಬಾರದು, ಯಾರ ದುಷ್ಟರ ಜೊತೆ ಮಾತಾಡಬಾರದು. ಊಟ ಮಾಡೋನಿಗೆ 1000 ಗಾಯತ್ರಿ ಜಪ ಮಾಡಿರಬೇಕು. ಕ್ಷೌರಮಭ್ಯಂಗ ಭೋಜನಂ, ಶ್ರಾದ್ದ ಮಾಡುವ ಕರ್ತ ಅಲ್ಲ, ಶ್ರಾದ್ದ ಭೋಕ್ತ ಅಷ್ಟವರ್ಜನೆ. ಇಷ್ಟು ನಿಯಮವನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮನಿಗೆ ಉದ್ಧವ ಕೇಳ್ತಾನೆ, ಮನೆಯಲ್ಲಿ ಶ್ರಾದ್ದ ಕರ್ಮ ಮಾಡೋದಾದರೆ ಎಲ್ಲ ಅತಿಥಿ ಅಭ್ಯಾಗತರನ್ನ ಬ್ರಾಹ್ಮಣರನ್ನ ಸೇರಿಸಬಹುದಾ? ಎಷ್ಟು ಜನ ಬ್ರಾಹ್ಮಣರು ಹೇಳಬೇಕು ಶ್ರಾದ್ದಕ್ಕೆ? ಇಬ್ಬರಾದರೂ ಬೇಕು ಅಲ್ಲ. 2, 3, 5, 10 ಎಷ್ಟು ಜನ ಶ್ರಾದ್ದಕ್ಕೆ ಹೇಳಬೇಕು ಅಂದಾಗ ಕೃಷ್ಣ ಅಂತಾನೆ, ಶ್ರಾದ್ದಕ್ಕೆ ನೀನು ಎಷ್ಟು ಜನರನ್ನ ಕರೀತಿ, ಆ ಕರೆದವರಲ್ಲಿ ಅಕಸ್ಮಾತ್ ಆಗಿ ಶ್ರಾದ್ದ ಊಟ ಮಾಡಿದ ಒಬ್ಬ ವ್ಯಕ್ತಿಗೆ ವಾಂತಿಯಾದರೆ ಇಡೀ ಶ್ರಾದ್ದ ಘಾತ ಆಯಿತು. ಮತ್ತೆ ಬೇರೆ ಅಡಿಗೆ ಮಾಡಿಸಿ ಬೇರೆ ಬ್ರಾಹ್ಮಣರನ್ನ ಕರೆಸಿ ಮತ್ತೆ ಶ್ರಾದ್ದ ಮಾಡಬೇಕಂತ ಅಲ್ಲ. ಊಟಕ್ಕರನ್ನ ಊಟ ಮಾಡಿ ವಾಂತಿ ಮಾಡ್ತೀರಾ ಅಂತ ಕೇಳಲಿಕ್ಕಾಗಲ್ಲ. ನೀವು ಊಟ ಮಾಡಿ ವಾಂತಿ ಮಾಡಿ ಶ್ರಾದ್ದ ಘಾತ ಆಗತ್ತೆ, ವಾಂತಿ ಮಾಡ್ತೀರ ಅಂತ ಕೇಳಲಿಕ್ಕಾಗಲ್ಲ. ಅದಕ್ಕಾಗೇನೆ ಶ್ರಾದ್ದದಲ್ಲಿ ಊಟಕ್ಕೆ ಬಡಿಸುವಾಗ ಯದ್ರೋಚತೆ ತದ್ಗ್ರಾಹ್ಯಂ ಯನ್ನ ರೋಚತೆ ತತ್ಯಾಜ್ಯಂ ಸುಖೇನೈವ ಭೋಕ್ತವ್ಯಂ. ಯದ್ರೋಚತೆ ಅಂದ್ರೆ ಯಾವುದು ಸೇರ್ತದೆ ಸ್ವೀಕಾರ ಮಾಡಿ, ಎನ್ನ ರೋಚತೆ ಯಾವುದು ನಿಮಗೆ ಇಷ್ಟ ಇಲ್ವೋ ಬಿಡಿ. ಯಾಕಂದ್ರೆ ಇಷ್ಟ ಇಲ್ಲದೆ ಇದ್ದದ್ದು ತಿಂದು ನೀವು ವಾಂತಿ ಮಾಡ್ಕೊಂಡ್ರೆ ಗೋವಿಂದ. ನಿನ್ನೆ ಹೇಳಿದೆ, ವಸಿಷ್ಠ ವಾಮದೇವರಿಗೆ ಹಾಕಿದ್ದೆಲ್ಲ ತಿನ್ನೋರು, ಲಕ್ಷ ಲಕ್ಷ ಗಾಯತ್ರಿ ಜಪ ಮಾಡೋರು ಜೀರ್ಣ ಆಗ್ತಿದ್ದಿ. ಯಾರು ಸಿಗ್ತಾರಂತವರು? ಪಾಪ ಯಜಮಾನ ಬಡಿಸ್ತಾನೆ ಅನ್ನೋದಕ್ಕೆ ಅದರಲ್ಲಿಯೂ ಕರೆದದ್ದು ಹುರಿದದ್ದೆಲ್ಲ ಹಾಕಿರ್ತಾರೆ. ವಾಸ್ತವಿಕವಾಗಿ ಶ್ರಾದ್ದ ಊಟ ಮಾಡೋ ವ್ಯಕ್ತಿ ಬೆಳಗ್ಗಿಂದ ಉಪವಾಸ ಇರಬೇಕು. ಇವಾಗ ಎಷ್ಟೊತ್ತಿಗಾಗತ್ತೆ ಏನೋ ಅಂತ ಪಾಪ ಬೆಳಗ್ಗೆ ಒಂದಿಷ್ಟು ಅವಲಕ್ಕಿ ಮೊಸರು ಹಾಕೊಂಡು ಬಂದಿರ್ತಾರೆ ಬಾಯಲ್ಲಿ. ಇಲ್ಲಿ ಬಂದ್ಮೇಲೆ ಊಟ ಹೋಗೋದಿಲ್ಲ. ಅನೇಕ ನಿಯಮಗಳು ಶ್ರಾದ್ದ ಭೋಕ್ತೃವಿಗೆ. ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ, ಶ್ರಾದ್ದ ಊಟಕ್ಕೆ ಬಂದ್ರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ದಕ್ಷಿಣೆ ಅಂತ ಕೇಳಬಾರದು. ಯಜಮಾನನಾದವನು ಕೂಡ ಶ್ರಾದ್ದ ಊಟಕ್ಕೆ ಕುಳಿತ ಆಚಾರ್ಯರಿಗೆ ಸುಮ್ಮನೆ 50-100 ರೂಪಾಯಿ ಕೊಡತಕ್ಕದ್ದಲ್ಲ. ಕೆಲವು ಕಡೆಗಂತೂ ಇಷ್ಟು ಕೊಟ್ರೆ ಬರ್ತೀನಿ ಅಂತ ಹೇಳೋರು ಇದ್ದಾರೆ. ಶ್ರಾದ್ದ ಭೋಜನಕ್ಕೆ ಕರೆದರೆ ಇಷ್ಟು ದಕ್ಷಿಣೆ ಕೊಟ್ರೆ ಬರ್ತೇನೆ ಅಂತ ಹೇಳೋರಿದ್ದಾರೆ. ಅದು ಬ್ರಾಹ್ಮಣ ಮಾಡತಕ್ಕದ್ದಲ್ಲ, ಬೇಡೋದು ಬ್ರಾಹ್ಮಣ ಮಾಡತಕ್ಕದ್ದಲ್ಲ. ಅವನ ಮನಸ್ಸಿಗೆ ನೋವು ಆಗುವಾಗ ಯಜಮಾನನು ಕೊಡಬಾರದು. ಬ್ರಾಹ್ಮಣನಿಗೆ ಸಂತೋಷವಾಗುವಷ್ಟು ದಕ್ಷಿಣೆಯನ್ನು ಕೊಡಬೇಕು. ಒಂದು ಕಡೆಗೆ ನಾನು ಮದುವೆಗೆ ಹೋಗಿದ್ದೆ. ನಾನು ಮಾಡಿಸ್ಲಿಕ್ಕಲ್ಲ, ಅಕ್ಷತೆಗೆ ಹೋಗಿದ್ದೆ. ಒಬ್ಬರು ಆಚಾರ ಮಾಡಿಸ್ತಿದ್ರು, ಬ್ರಹ್ಮಚಾರಿ ಇದ್ರು. ಅವರು ಮದುವೆ ಮಾಡಿಸುವಾಗ ನಾನು ಹೇಳಿದೆ, ಅಲ್ಲ ಆಚಾರ್ಯ, ಇವಾಗ ಬರೀ ಇನ್ನೊಬ್ಬರದೇ ಮಾಡಿಸ್ತಾರೆ, ನೀವು ಯಾವಾಗ ಆಗ್ತೀರಿ ಮದುವೆ ಅಂದೆ. ಅಯ್ಯೋ ನೀವೇ ಒಂದು ನೋಡ್ರಿ ಆಚಾರ್ಯ, ಕನ್ಯಾ ಸಿಗ್ತಾ ಇಲ್ಲ ಅಂದ್ರು. ಆಯ್ತು ನೋಡೋಣ. ಆ ಆಚಾರ ಜೊತೆಗೆ ಅವತ್ತು ಮದುವೆ ದಿವಸ ಮಾತಾಡಿಸೀನಿ. 2ನೇ ದಿವಸ ಮದುವೆ ಆದ ಮೇಲೆ 4ನೇ ದಿನ ಒಂದು ಕಡೆ ನಾನು ಶ್ರಾದ್ದ ಊಟಕ್ಕೆ ಹೋಗಬೇಕಾಯ್ತು. ನನ್ನ ಪೂರ್ವ ಪಂಕ್ತಿ ಕೇಳಿದರು. ಪ್ರತ್ಯಕ್ಷ ಬ್ರಾಹ್ಮಣ ನಾನು ಕೂಡಲ್ಲ, ಈಗಲೂ ಕೂಡಲ್ಲ, ನಾನು ಮುಂದೆನೂ ಕೂಡಲ್ಲ. ನಾನು ಬೇಕಾದ್ರೆ ಮಂತ್ರ ಹೇಳಿ ಮಾಡಿಸ್ತೇನೆ, ನಾನು ಕೂಡಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ರಿ ಅಂತ ಅಂದೆ. ನನಗಷ್ಟು ಗೊತ್ತಿಲ್ಲಪ್ಪ, ಯಾರು ಕೂಡ್ತಾರೆ ಗೊತ್ತಿಲ್ಲ, ನೀವೇ ನೋಡ್ರಿ, ಭೂರಿ ಭೋಜನಕ್ಕೆ ನಾನು ಬರ್ತೇನೆ ಅಂತ ಹೇಳಿದೆ. ಸರಿ 12:15 ಬರ್ರಿ ಅಂದರು. ನಾನು ಹೋದೆ. ನಾನು ಹೋದರೆ ಹಿಂದಿನ ದಿನ ಯಾವ ಆಚಾರ ಬ್ರಹ್ಮಚಾರಿ ಶ್ರಾದ್ದ ಮಾಡಿಸ್ತಿದ್ರು ಪೂರ್ವ ಪಂಕ್ತಿ ಕೂತಿದ್ರು. ಪೂರ್ವ ಪಂಕ್ತಿ ಕೂತಿದ್ದಾರೆ. ನಾನು ಹೋಗಿ ಪರೇಶಾನ್ ಆಯಿತು.
ಬಿಡು ಮಂದಿಯಲ್ಲಿ ತಮಾಷೆ ಮಾಡೋದು ಬೇಡ ಅಂತ ಹೇಳಿ ನಾನು ಪೂರ್ವ ಪಂಕ್ತಿ ಆಯಿತು, ಊಟ ಆಯಿತು. ಊಟ ಆದ ಮೇಲೆ ಸೈಡಿಗೆ ಆಚಾರ್ಯನ ಕರೆದ. ಎಲ್ಲ ಆಚಾರ್ಯ, ಪೂರ್ವ ಪಂಕ್ತಿಗೆ ಗೃಹಸ್ಥರ ತಾನೇ ಕೊಡೋದು, ಬ್ರಹ್ಮಚಾರಿಗಳದ್ದು ಹೇಳಿಲ್ಲಲ್ಲ. ನಿನ್ನೆನೆ ಹೇಳಿದ್ರೆ ನಾವು ಒಂದು ಕನ್ಯಾ ನೋಡ್ರಿ ಮದುವೆಗೆ ಅಂತ. ಇಷ್ಟು ಒಂದೇ ದಿನದಲ್ಲಿ ಮದುವೆ ಆಯ್ತು ಎಲ್ಲಿಂದ? ನಿನ್ನೆ ಹೌದಪ್ಪ, ಇನ್ನೊಂದು 2 ದಿನ ಗ್ಯಾಪ್ ಇದ್ರೆ ಮದುವೆ ಆಗಿದ್ರೆ ಅನ್ನಬೇಕು. ನಿನ್ನೆ ಮಾತಾಡಿಸಿ ಮಾರನೇ ದಿನ ಕೂತೀರಿ, ಕೊರಳಲ್ಲಿ 6 ಎಳೆ ಬೇರೆ ಹಾಕೊಂಡಿರಿ ಶನಿವಾರ. ಇಲ್ಲ ಆಚಾರ್ಯ, ತಮಗೆ ಥಾಲಿ ಕೊಡ್ತೀರಂದ್ರೆ ಬೆಳ್ಳಿದ್ದು, ಅದಕ್ಕೆ ನಾನು ಮದುವೆ ಆಗಿದೆ ಅಂತ 6 ಎಳೆ ಹಾಕೊಂಡೆ, ಇವಾಗ 3 ಎಳೆ ತೆಗೆದು ಒಗಿತೀನಿ ಅಂದ್ರು. ಬೆಳ್ಳಿ ತಮ್ಗೆ ಬೆಳ್ಳಿ ತಾಲಿ ಕೊಡ್ತಾರೆ, 5,000 ರೂಪಾಯಿ ಪೂರ್ವ ಪಂಕ್ತಿ ಕೊಡ್ತೀನಂದ್ರು. ಅದಕ್ಕಾಗಿ ಹಾಕೊಂಡು ಬಂದೆ. ಆಚಾರ್ಯ, ಅವ್ರು ಬೆಳ್ಳಿ ತಮ್ಗೆ ಕೊಡೋದು ಹೇಗೆ ಇರಲಿ, ಮನುಷ್ಯರ ದೃಷ್ಟಿಯೊಳಗೆ ನೀವು ಗೃಹಸ್ಥರಾಗಿರಿ ಅಂತ ಅನ್ಕೊಂಡು ಅವ್ರು ಬೆಳ್ಳಿ ತಮ್ಗೆ ಕೊಡ್ತಾರೆ. ದೇವರ ದೃಷ್ಟಿ ಆ ತಮ್ಗೆ ನಿಮ್ಗೆ ಉಳಿಯತ್ತ ಅಂತ ಕೇಳಿದೆ ನಾನು. ಬೆಳ್ಳಿ ತಮ್ಗೆ ಇರ್ಬೋದು, ಬಹಳ ಆದ್ರೆ ಆ ಬೆಳ್ಳಿ ತಮ್ಗೆ ತಾಲಿ ಎಲ್ಲ ಸೇರಿದ್ರೆ ಒಂದು 50,000 ರೂಪಾಯಿ ಆಗ್ಬೋದು. ಬಹಳ ಒಂದು 60,000 ಇಟ್ಕೊಳ್ಳಿ, ನೆಮ್ಮದಿ ಇರತ್ತ ಆಚಾರ್ಯ ನಿಮಗೆ. ನೀವು ನಮ್ಮವರು ಅಂತ ನಾನು ಹೇಳ್ತೀನಿ, ದಯಮಾಡಿ ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಇನ್ನೇನಾದ್ರೂ ಮಾಡಿ, ನಿಮಗೆ ಇಷ್ಟೇ ಬೇಕಾದ್ರೆ ನೀವು ಪ್ರತ್ಯೇಕ ಕೇಳಬೇಡಿ. ನೋಡಪ್ಪ, ಅವ್ರು ಪೂರ್ವ ಭಕ್ತಿ ಕೊಡು, ನನಗೊಂದು ತಮ್ಗೆ ಕೊಡೋದು ಕೇಳಿ ಯಾರೊಬ್ರು ಕೊಡ್ತಾರೆ. ನಡೆದಿದೆ, ಇವಾಗ ಪ್ರತ್ಯಕ್ಷವಾಗಿ ಇದು ನಡೆದಿದೆ. ಅಪೇಕ್ಷೆಯಿಂದ, ಆಸೆಯಿಂದ ಬೇರೆ ಏನು ಮಾಡ್ರಿ. ಯಾರೋ ಕರೆದ್ರೆ ಬಡಿಸ್ಲಿಕ್ಕೆ ಹೋಗ್ರಿ. ಯಾಕ್ರಿ ಬಡಿಸ್ಲಿಕ್ಕೆ ಬಂದ್ರೆ? ಇಲ್ಲ, ಬಡಿಸಿದ್ರೆ 100 ರೂಪಾಯಿ ಕೊಡ್ತಾರೆ, ಬಂದೀನಿ ಅಂದ್ರೆ ತಪ್ಪಲ್ಲ. ನಮ್ಮಲ್ಲದೇ ಇದ್ದದ್ದನ್ನು ನಾವು ಮಾಡಿ, ಅದು ಕೂಡ ಶ್ರಾದ್ದ ಕರ್ಮಗಳಲ್ಲಿ ಗೃಹಸ್ಥನಾಗದೆ ತಾನು ಗೃಹಸ್ಥನಂತೆಲ್ಲ ಹೇಳ್ಕೊಳ್ಬಾರದು. ಬಹಳ ಸುಂದರವಾಗಿ ದೇವರು ಕೃಷ್ಣ ಹೇಳ್ತಾನೆ. ಶ್ರಾದ್ದಕ್ಕೆ ಅನೇಕ ಪದಾರ್ಥಗಳನ್ನ ಅಡಿಗೆಯಲ್ಲಿ ಹೇಳ್ತಾನೆ. ಈ ಪೂರ್ವ ಪಂಕ್ತಿಯಲ್ಲಿ ಊಟ ಮಾಡುವ ಬ್ರಾಹ್ಮಣರೇನಿದ್ದಾರೆ ನೋಡಿ, ಅವರಿಗೆ ಅಡಿಗೆಯನ್ನ ಮಾಡಬೇಕಾದರೆ ಆ ಅಡಿಗೆಯಲ್ಲಿ ಕುಂಬಳಕಾಯಿ ಬಳಸಬಾರದು, ಬಟಾಟೆ ಬಳಸಬಾರದು, ಒಗ್ಗರಣೆಯಲ್ಲಿ ಇಂಗ್ ಹಾಕಬಾರದಂತೆ. ಒಗ್ಗರಣೆಯಲ್ಲಿ ಇಂಗ್ ಹಾಕಿದರೆ, ಇಂಗದ ವಾಸನೆ ಬಂದ್ರೆ ಬಾಗಲವರೆಗೆ ಬಂದ ಪಿತೃಗಳು ಶಾಪ ಕೊಟ್ಟು ಹೋಗಿಬಿಡ್ತಾರೆ. ನಮಗೇನು ಸೇರ್ತದೆ ಅಡಿಗೆ ಮಾಡಿಸೋದಲ್ಲ. ಅಯ್ಯೋ, ನಮ್ಮಪ್ಪನ ಈರುಳ್ಳಿ ಸಿಕ್ತಿತ್ತು, ಈರುಳ್ಳಿ ಬಜಿ ಮಾಡಿ ಹಾಕ್ತೀರಾ ಪೂರ್ವಪಂಕ್ತಿ ಬ್ರಾಹ್ಮಣರಿಗೆ? ನಮಗೇನು ಸೇರ್ತ ಅಡಿಗೆ ಮಾಡೋದಿಲ್ಲ. ಶ್ರಾದ್ದ ಅಡಿಗೆ ಅದು ನೋಡಿ, ಮನೆಯಲ್ಲಿ ಶ್ರಾದ್ದಕ್ಕೆ ಅಡಿಗೆ ಆ ನೀರು ಬೇರೆ ಇರಬೇಕು. ಶ್ರಾದ್ದಕ್ಕೆ ಬಳಸಿದ ಅಡಿಗೆ ನೀರು ಮತ್ತೆ ಬೇರೆ ಭೂರಿ ಬಾಜ್ರ ಬ್ರಾಹ್ಮಣಿಗೆ ತಗೊಳ್ಳೋ ಹಾಗಿಲ್ಲ. ಅನೇಕ ನಿಯಮಗಳನ್ನು ಕೃಷ್ಣ ಹೇಳ್ತಾನೆ. ಶ್ರಾದ್ದ ಕರ್ಮಗಳನ್ನು ಮಾಡಬೇಕಾದರೆ ಅಕ್ಕಿಯನ್ನ ಸವ್ಯದಿಂದ ಹೀಗೆ ಬಿಡ್ತೀರಿ, ಎಳ್ಳನ್ನ ತರ್ಪಣ ಹೀಗೆ ಬಿಡ್ತೀವಿ. ಯಾಕೆ? ಯಾವಾಗಲೂ ನೀರು ಬಿಡಬೇಕಾದರೆ ಅಕ್ಕಿ ಸಹಿತವಾಗಿ ಯಾಕೆ ನೀರು ಬಿಡೋದು? ಬರೇ ನೀರು ಎಲ್ಲೂ ಹೇಳಿಲ್ಲ. ಬೆಳಗ್ಗೆ ನೀವು ಸಂಕಲ್ಪ ಮಾಡಿದ್ರೆ ಮಂತ್ರಾಕ್ಷರ ಸಹಿತವಾಗಿ ಬಿಟ್ರಲ್ವ, ಯಾಕೆ? ಶುಭ ಕರ್ಮಗಳನ್ನ ಮಾಡುವಾಗ ಮಂತ್ರಾಕ್ಷತೆ ಸಹಿತವಾಗಿ, ಅಶುಭ ಕರ್ಮ ಅರ್ಥಾತ್ ಶ್ರಾದ್ದ ಕರ್ಮಗಳೆಲ್ಲ ಮಾಡುವಾಗ ಅಕ್ಕಿ ಸಹಿತವಾಗಿ ಯಾಕೆಂದ್ರೆ, ಹಿಂದೊಂದ್ಸಲ ಒಂದು ದೊಡ್ಡ ಯಜ್ಞ ದೇವತೆಗಳೆಲ್ಲ ಮಾಡಿದ್ರಂತೆ. ದೇವತೆಗಳು ಯಜ್ಞ ಮಾಡಿದಾಗ ಆ ಯಜ್ಞದಲ್ಲಿ ಎಲ್ಲ ಯಜ್ಞ ಮುಗಿದ ಮೇಲೆ ಆ ಯಜ್ಞವನ್ನ ದೇವರಿಗೆ ಇನ್ನೂ ಸಮರ್ಪಣೆ ಮಾಡಬೇಕು. ಅಷ್ಟೊತ್ತಿಗೆ ಅಸುರರು ದೈತ್ಯರೆಲ್ಲ ಬಂದು ಆ ಯಜ್ಞದ ಫಲ ಎಲ್ಲ ಅಪಹಾರ ಮಾಡ್ಕೊಂಡು ಹೊರಟು ಬಿಡ್ತಾರೆ. ದೇವತೆಗಳು, ನಮ್ಮಿಂದ ಏನ್ ತಪ್ಪಾಯಿತು, ಯಾಕೆ ನಾವು ಮಾಡಿದ ಯಜ್ಞ ದೇವರಿಗೆ ಮುಟ್ಲಿಲ್ಲ? ಆಗ ಪರಮಾತ್ಮ ಹೇಳ್ತಾನೆ, ಇವತ್ತಿನಿಂದ ಯಾವುದೇ ಕರ್ಮ ಮಾಡುವಾಗ ಶುಭ ಕರ್ಮಗಳಲ್ಲಿ ಅಕ್ಷತೆ ಸಹಿತವಾಗಿ, ಶ್ರಾದ್ದ ಕರ್ಮಗಳಲ್ಲಿ ಯವ ಅಕ್ಕಿ ಸಹಿತವಾಗಿ ಕೊಟ್ರೆ ಆ ಕರ್ಮ ಮುಗಿಯುವವರೆಗೂ ಅಲ್ಲಿ ಅಸುರರ ದೈತ್ಯರ ಹಾವಳಿ ಆಗೋದಿಲ್ಲ. ಆ ಕರ್ಮಗಳು ಅಸುರರ ಒಯ್ಯೋದಿಲ್ಲ. ಅದು ನೇರವಾಗಿ ದೇವರಿಗೆ ಸಮರ್ಪಣೆ ಆಗತ್ತೆ ಅನ್ನೋದಕ್ಕಾಗಿ ಈ ಕರ್ಮಗಳಲ್ಲಿ ಅಕ್ಷತೆ ಸಹಿತವಾಗಿ. ನಾನು ಯಾವಾಗಲೂ ಹೇಳ್ತೇನೆ, ಶುಭ ಕರ್ಮಗಳನ್ನು ಮಾಡುವಾಗ ಮದುವೆ ಮುಂಜುವೆಗಳಲ್ಲಿ ಅಕ್ಷತಾರೋಪಣ ಎಷ್ಟಕ್ಕೆ ಅಂತ ಅನ್ಬೇಕು. ಶಬ್ದದ ವ್ಯವಹಾರ ಮಾಡುವಾಗಲೂ ಕೂಡ ನಾಳೆ ಮುಂಜು ಎಷ್ಟಕ್ಕೆ ಅಕ್ಕಿ ಕಾಳು ಅನ್ನಬಾರದು. ಅಕ್ಕಿ ಕಾಳು ಎಲ್ಲ ಹಾಕ್ತಾರೆ. ಮದುವೆ ಮುಂಜುವೆಗಳಲ್ಲಿ ಅಕ್ಕಿ ಕಾಳು ಅಂತ ವ್ಯವಹಾರ ಇಲ್ಲ. ಅಕ್ಷತಾರೋಪಣ, ಅಕ್ಷತ ಎಷ್ಟೊತ್ತಿಗೆ ಅಕ್ಷತೆ ಅನ್ನೋದನ್ನ ವ್ಯವಹಾರ ಮಾಡಬೇಕು. ಶ್ರಾದ್ದದ ಬಗ್ಗೆ ಅನೇಕ ವಿಚಾರಗಳು. ದಕ್ಷಿಣಕ್ಕೆ ಯಾಕೆ ಮುಖ ಮಾಡಬೇಕು ಶ್ರಾದ್ದ ಮಾಡುವಾಗ? ಅಕ್ಷತೆ ನೋಡಿ, ಮೊದಲನೇದು ಒಂದು ಮಾತು ಮರಿಬೇಡಿ. ಒಬ್ಬರ ಆಚಾರ ಮಡಿಲು ಹುಟ್ಟು ಕೂತಿದ್ದಾರೆ. ಒಂದೇ ಪ್ರಶ್ನೆ ನಾನು ಕೇಳ್ತೀನಿ. ಒಬ್ಬರ ಆಚಾರ ಮಡಿಲು ಹುಟ್ಟು ಕೂತಿದ್ದಾರೆ. ಅವ್ರ ಆಚಾರಿಗೆ ನೀವು ಗೋಪಿಚಂದನವೋ ಜನಿವಾರವೋ ದಕ್ಷಿಣೆಯೋ ಏನೇ ಕೊಡಬೇಕಾದ್ರೂ ಕೊಡುವ ನೀವು ಮಡಿಯಿಂದ ಕೊಡ್ತೀರೋ ಮೈಲಿಗೆಯಿಂದ ಕೊಡ್ತೀರೋ? ಅಲ್ವಾ?
ಹಾಗಾದ್ರೆ ಒಬ್ಬ ಆಚಾರ್ಯಗೆ ಕೂತವರಿಗೆ ಮಡಿಯಿಂದ ಕೊಡ್ತೀರಂದ ಮೇಲೆ ಅವ್ರು ಆಚಾರ ಮಾಡೋ ಮಡಿಗಿಂತಲೂ ಅನಂತ ಪಟ್ಟು ಮಡಿ ದೇವರು ಮಾಡ್ತಿರ್ತಾನೆ. ಆ ದೇವರಿಗೆ ಮೈಲಿಗೆಯಿಂದ ಅಕ್ಷತೆ ಹೆಂಗಾಗ್ತೀರಿ? ಸಿಂಪಲ್ ಆಗಿ ದೇವರಿಗೆ ಮಡಿ ಇಲ್ಲ, ಮೈಲಿಗಿಲ್ಲ, ಅದೆಲ್ಲ ಸೇರ. ಒಬ್ಬ ಬ್ರಾಹ್ಮಣನಿಗೆ ನಾವು ಆದರ ಉಪಚಾರ ಮಾಡುವಾಗ ಮಡಿಯಿಂದ ಮಾಡಬೇಕಾದರೆ ಪರಮಾತ್ಮನಿಗೆ ಮಾಡುವಾಗ ಅದಕ್ಕಾಗೇನೆ ಸಾಮಾನ್ಯವಾಗಿ ನೋಡಿ, ಪ್ರತಿಮೆ ಶಾಲಿಗ್ರಾಮಗಳಿಗೆಲ್ಲ ಅಕ್ಷತೆ ಏರಿಸಬಾರದು. ಪ್ರತಿಮೆ ಶಾಲಿಗ್ರಾಮಗಳಿಗೆ ಇನ್ನೊಂದು ಮಾತು ನಾನು ಮುಂದೆ ಪೂಜೆ ಮಾಡುವಾಗ ಹೇಳ್ತೇನೆ. ಗಂಧ ಅಕ್ಷತೆ ಪ್ರತಿಮೆಗಳಿಗೆ ಅಲಂಕಾರ ಮಾಡಬೇಕಾದರೆ ಒಂದು ಮುಷ್ಟಿಯೊಳಗೆ ಹಿಡಿಯುವ ಪ್ರತಿಮೆಗಳಿರುತ್ತಲ್ಲ, ಒಂದು ಮುಷ್ಟಿಯಲ್ಲಿ ಹಿಡಿಯುವ ಪ್ರತಿಮೆಗಳಿಗೆ ಗಂಧ ಪಾದಕ್ಕೆ ಹಚ್ಚಬೇಕು, ಇಷ್ಟು ಉರುಳಿ ಮಾಡಿ. ಮುಷ್ಟಿಗಿಂತಲೂ ಹೆಚ್ಚಿಗಿರುವ ಪ್ರತಿಮೆಗಳಿಗೆ ಅಲಂಕಾರ ಮಾಡಬೇಕು. ಮೊದಲನೇದು, ಒಂದು ಮುಷ್ಟಿಗಿಂತಲೂ ದೊಡ್ಡ ಪ್ರತಿಮೆಗಳು ಮನೆಯಲ್ಲಿ ಇಟ್ಕೊಳ್ಳೇಬಾರದಂತೆ. ಪ್ರತಿಮೆಗಳ ಸೈಜ್ ಹೆಂಗಿರತ್ತೋ ಅದರ ದೇವರ ಮನೆಯನ್ನು ಅಷ್ಟು ದೊಡ್ಡದಿರಬೇಕು ಅಂತ ಶ್ರೀಮದಾಚಾರ್ಯರು. ಅಷ್ಟು ದೊಡ್ಡದು ದೇವರ ಮನೆ, ಪ್ರತಿನಿತ್ಯ ಪೂಜೆ. ಅಷ್ಟೇ ಅಲ್ಲ, ಪ್ರತಿಮೆಗಳು ಎಷ್ಟು ಎತ್ತರ ಇರುತ್ತೋ ಅದಕ್ಕೆ ಸೈಜು ನೈವೇದ್ಯ ಹೇಳ್ತಾರೆ. ಅಯ್ಯೋ, ಅಷ್ಟು ನಮ್ಮನೆ ಊಟ ಮಾಡೋರು ಯಾರು? ನಿಮ್ಮನೆ ಊಟ ಮಾಡ್ಲಿ ಬಿಡ್ಲಿ, ಪ್ರತಿಮೆಗೆ ತಕ್ಕಂತೆ ನೈವೇದ್ಯಗಳು, ಪಾತ್ರೆಗಳಷ್ಟು ದೊಡ್ಡದಿರಬೇಕು. ಪ್ರತಿಮೆಯಾಗಿರಲಿ, ಶಾಲಿಗ್ರಾಮ ಇರಲಿ. ಶಾಲಿಗ್ರಾಮದ ಪೂಜೆಯಾದ ಮೇಲೆ ಶಾಲಿಗ್ರಾಮವನ್ನು ಸಂಪುಷ್ಟದಲ್ಲಿ ಹಾಕುವಾಗ ತುಳಸಿಯನ್ನ ಅಥವಾ ಹೂಗಳನ್ನು ಹಾಕಿ ಹಾಗೆ ಸಂಪುಟದಲ್ಲಿ ಇಡ್ತೀರಿ. ಆದರೆ ಮಾರನೇ ದಿನ ಬೆಳಗ್ಗೆ ನಸಿಕಿನ ಜಾವ 4 ಸೂರ್ಯೋದಯ ಆಗುವುದರೊಳಗೆ ಆ ನಿರ್ಮಾಲ್ಯ ವಿಸರ್ಜನೆ ಆಗಿರಬೇಕು. ಕೆಲವು ಹೂಗಳಿವೆ, ದಾಸವಾಳ ಹೂವ, ಈ ಇದ್ರ ಹೂ ಬರುತ್ತಲ್ಲ, ಸುವರ್ಣ ಪುಷ್ಪ ಅಂತ ಇರಿಸ್ತೀವಿ ನೋಡಿ, ಗಮ್ಮನೆ ವಾಸನೆ ಬರುತ್ತಲ್ಲ, ಸಂಪಿಗೆ ಹೂವನ್ನ ಸಂಪುಷ್ಟದಲ್ಲಿ ಹಾಕಿ ನೀವು ಮುಚ್ಚಿಟ್ರೆ ಬೆಳಗ್ಗೆ ಏಳೋದ್ರಲ್ಲಿ ಶಾಲಿಗ್ರಾಮ 2 ಭಾಗ ಅದ, ಭಿನ್ನ ಆಗಿ ಬಿಡುತ್ತದೆ. ಹಾಗಾಗಿ ಕೆಲವು ಹೂಗಳನ್ನು ಸಂಪುಷ್ಟದಲ್ಲಿಟ್ರೆ ಶಾಲಿಗ್ರಾಮ ಶೀಲಾನು ಭಿನ್ನ ಒಡೆದು ಹೋಗುವ ಪ್ರಸಂಗ ಇರುತ್ತೆ. ಮೊದಲನೇದ್ದು, ಆಕ್ಚುಲಿ ನಾವು ಹೇಳಬೇಕಾದ್ರೆ ಪೂಜಾ ಮಾಡುವಾಗ ಅಂಬರಣಿ ಸೂಕ್ತವನ್ನ ಹೇಳ್ತಾ ಹಿಂದಿನ ದಿನದ ನಿರ್ಮಾಲ್ಯ ವಿಸರ್ಜನೆ ಬೇರೆ, ನಿರ್ಮಾಲ್ಯ ಅಭಿಷೇಕ ಬೇರೆ, ಅದೆರಡೂ ಒಂದಲ್ಲ. ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಅಂಬರಣಿ ಸೂಕ್ತ, ಅಭಿಷೇಕ ಮಾಡುವಾಗ ಪುರುಷ ಸೂಕ್ತವನ್ನ ಹೇಳಬೇಕು. ಅದನ್ನೆಲ್ಲ ಮುಂದೆ ಪೂಜಾ ಕಾಲದಲ್ಲಿ ಬರ್ತದೆ. ಅಂತೂ ಇಷ್ಟು ಮಡಿ ಮೈಲಿಗೆಯ ಬಗ್ಗೆ, ಪದಾರ್ಥಗಳ ಬಗ್ಗೆ. ಇನ್ನ ಉದ್ಧವರಿಗೆ ಪರಮಾತ್ಮ ಎಂಜಿನಗೋಮದ ಬಗ್ಗೆ, ಧಾನ್ಯಗಳ ಬಗ್ಗೆ ಹೇಳಿ, ಅಮಿಥ್ಯಲಿಪ್ತಂ ಯದ್ದೇನ ಗಂಧಲೇಪಂ ವ್ಯಪೋಹತಿ ಭಜತೆ ಪ್ರಕೃತಿಜ್ಞಸ್ಯ ತಚ್ಚೌಚಮುಪದಿಶ್ಯತೆ. ಕೆಲವು ಸಲ ಏನಾಗುತ್ತೆ, ಪದಾರ್ಥ ಶುದ್ಧವಾಗೇ ಇರ್ತದೆ. ಈಗ ನಿಮ್ಮ ಮಗನಿಗೆ ಪಂಚಾಮೃತಕ್ಕೆ ಅಭಿಷೇಕಕ್ಕೆ ಹಾಲು ತಗೊಂಡು ಬಾ ಅಂತ ಕಳಿಸ್ತೀರಿ. ನಿಮ್ಮ ಮಗನ ಕೈಯಲ್ಲಿ ಒಂದು 50 ರೂಪಾಯಿ ಕೊಡ್ತೀರಿ. ನಿಮ್ಮ ಮಗ ಹೋಗ್ತಿರ್ತಾನೆ. ನಿಮ್ಮ ಮನೆ ಪಕ್ಕದಲ್ಲಿ ನಿಮಗೆ ಬಹಳ ಬೇಕಾದವರು, ತುಂಬಾ ಪರಿಚಯದವರು, ಅವರು ನಿಮ್ಮಂತಾರೆ, ನಿಮ್ಮ ಮಗ ಹೊರಗೆ ಹೊಂಟಿದ್ದಾನೆ ಹಾಲು ತರಕ್ಕೆ. ಹೌದು, ಪಂಚಾಮೃತಕ್ಕೆ ಹೋಗ್ತಿದ್ದಾನೆ. ಅಯ್ಯೋ, ಹೇಗೋ ಹೊರಗೆ ಹೋಗ್ತಿದ್ದಿ, ಒಂದು ಅರ್ಧ ಕೆಜಿ ಈರುಳ್ಳಿ ತೊಂಬ ನಮಗೆ ಅಂತ ಅವರು ಒಂದು 50 ರೂಪಾಯಿ ಕೊಡ್ತಾರೆ. ಈರುಳ್ಳಿ ಅವರೇ ತಿನ್ಲಿ, ಇವ್ರು ತಿನ್ನೋದು ಬೇಡ. ಆದ್ರೆ ಆ ಈರುಳ್ಳಿಯ ಜೊತೆಗೆ ಇವ ಹಾಲು ಹಿಡ್ಕೊಂಡು ಬಂದರೆ ಅದು ಪಂಚಾಮೃತಕ್ಕೆ ಬರಲ್ಲ. ಆಮೇಧ್ಯ ಲಿಪ್ತಂ ಅಂತಾನೆ ಕೃಷ್ಣ. ನಿನಗೆ ಅವ್ರಿಗೆ ಈರುಳ್ಳಿ ತಂದು ಕೊಡೋದಲ್ಲ, ಮೊದಲು ಹಾಲು ತಂದು ಮನೆಯಲ್ಲಿಡು. ಹಾಲು ತಂದು ಮನೆಯಲ್ಲಿಟ್ಟು ಆಮೇಲೆ ಬೇಕಾದ್ರೆ ಅವ್ರಿಗೆ ತಂದು ಕೊಡು, ಇಲ್ಲ ಅವ್ರಿಗೆ ಮೊದಲು ತಂದು ಕೊಡು, ಆಮೇಲೆ ಹಾಲು ತೊಂಬ. ಎರಡೂ ಸೇರಿಸಿ ತರ್ತಕ್ಕದ್ದಲ್ಲ. ಮೊದಲನೇದು ಅವ್ರು ಹೇಳಲೇಬಾರದು, ನಿಷಿದ್ಧವಾದದ್ದು ಹೇಳಲೇಬಾರದವರು. ಅವರಿಗೇನೋ ಪಾಪ ಕೈಕಾಲು ನೋವಿದೆ, ಮನೆಯಲ್ಲಿ ಪಾಪ ಮಾಡೋರು ಯಾರಿಲ್ಲ, ನಿಮ್ಮ ಸಲಿಗೆ ಬೇರೆ ಇರ್ತದೆ, ಕೆಲವು ಸಲ ಹೀಗೆ ಹೇಳಿದ್ದು ಇರ್ತದೆ. ಅಮೇಧ್ಯ ಲಿಪ್ತಂ, ಅಮೇಧ್ಯವಾದ ನಿಷಿದ್ಧವಾದ ವಸ್ತುಗಳ ಸಂಪರ್ಕವಾದರೂ, ನಿಷಿದ್ಧ ವಸ್ತುಗಳ ಸಂಪರ್ಕವಾದರೂ ವಿಹಿತವಾದ ವಸ್ತುಗಳೆಲ್ಲ ಕೆಟ್ಟೋಗತ್ತೆ. ಅದನ್ನ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಇದು ಒಂದು ಭಗವಂತನ ಆರಾಧನೆಗೆ ಸಮಾನ ಕರ್ಮ. ಕೊನೆಗೆ ಒಂದು ಮಾತು ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ನೋಡು ಉದ್ಧವ, ಕೆಲವು ಕಡೆಗೆ
ಕೆಲವು ದೋಷವಾಗತ್ತೆ, ಕೆಲವು ಗುಣವಾಗತ್ತೆ. ಸ್ನಾನ, ದಾನ, ತಪೋವಸ್ಥ, ವೀರ್ಯ ಸಂಸ್ಕಾರ ಕರ್ಮಭಿಹಿ ಮದಾಭ್ಯಾಸಂ ಮನಃಶೌಚಂ ಕೃತ್ವಾ ಕರ್ಮಾಚರೇತ್ ಬುಧಃ. ಕೊನೆಗೆ ಒಟ್ಟಾರೆ ಎಲ್ಲ ಸೇರಿಸಿ ಕಾಮನ್ ಆಗಿ ಹೇಳ್ತಾನೆ, ಎಲ್ಲರೂ ಪ್ರತಿನಿತ್ಯ ಮಾಡಬೇಕಾದ ಕರ್ಮಾಂಗ ಶುದ್ಧಿ ಅಂತಾರೆ ಇದಕ್ಕೆ. ಯಾವುದೇ ಕರ್ಮ ಮಾಡುವಾಗ ಅಂಗ ಶುದ್ಧಿ ಅಂತಾರಲ್ಲ, ಮೊದಲನೆಯದ್ದು ಸ್ನಾನ, ಎರಡನೆಯದ್ದು ದಾನ, ತಪಸ್ಸು, ಹಾಗೆ ಉತ್ತಮವಾದಂತಹ ಸಂಸ್ಕಾರ. ಇವುಗಳಿಂದ ಎಲ್ಲದಕ್ಕಿಂತ ದೊಡ್ಡದು ಭಗವಂತನಲ್ಲಿ ಮನಸ್ಸನ್ನ ಇಟ್ಟಾಗ ಅದು ಕರ್ಮಕ್ಕೆ ಶುದ್ಧಿ ಅನ್ನೋದು ಮನುಷ್ಯ ಪಡಿತಾನೆ. ಸಮಾನ ಕರ್ಮಾಚರಣೆ ಪತಿತಾನಾಂ ನ ಪಾತಕಂ ಔತ್ಪತ್ತಿಕೋ ಗುಣೈ ಸಂಗಃ ನಶಯಾನಃ ಪತತ್ಯತಃ. ಕೆಲವು ನಿಯಮ ಕೆಲವರಿಗಿರುತ್ತೆ, ಕೆಲವರಿಗಿರಲ್ಲ. ಬ್ರಾಹ್ಮಣ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಬಾರದು, ಶೂದ್ರನಿಗೆ ಅದೇ ಧರ್ಮ, ಅವನು ತಿಂದ್ರೆ ಪಾಪ ಬರಲ್ಲ. ಇದೊಂದು ವಿಚಿತ್ರ. ಶೂದ್ರಾದಿಗಳಿಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿಂದ್ರೆ ಪಾಪ ಇಲ್ಲ. ಯಾಕಂದ್ರೆ ಅವರಿಗೆ ಸ್ವಾಭಾವಿಕ ಗುಣ ಅಂತಾನೆ ದೇವರು. ಹಾಗಾಗಿ ಅವರ ತಲೆನೂ ಬಾಳು ಓಡೋದಿಲ್ಲ. ಯಾರಿಗೆ ದೇವರಲ್ಲಿ ಮನಸ್ಸು ಬರಬೇಕು, ಪರಮಾತ್ಮನ ಬಗ್ಗೆ ಜ್ಞಾನ ಬರಬೇಕು, ಗ್ರಂಥಗಳ ಅಧ್ಯಯನ ಆಗಬೇಕು, ಅವರಿಗೆ ಮಾತ್ರ ಇದನ್ನ ತಿನ್ನಬೇಕು, ಇದನ್ನ ತಿನ್ನಬಾರದು ಅಂತ ನಿಯಮ ಇದೆ. ಆದರೆ ತಂದೆ ತಾಯಿಗಳ ಮರಣ ಹೊಂದಿದ ಮೇಲೆ ಶ್ರಾದ್ದ ಕರ್ಮ 4 ವರ್ಣದವರಿಗಿದೆ. ಇವರ ಬ್ರಾಹ್ಮಣ ಅಷ್ಟು ಶ್ರಾದ್ದ ಮಾಡಬೇಕಾಗಿಲ್ಲ. ಕ್ಷತ್ರಿಯರಿಗೂ ಶಾಸ್ತ್ರ ಇದೆ, ವೈಶ್ಯರಿಗೂ ಇದೆ, ಶೂದ್ರರಿಗೂ ಇದೆ. ಆದರೆ ಶೂದ್ರರು ನಮ್ಮಾಗೆ ಹಿಂದಕ್ಷಿಣ ಕೂತ್ಕೊಂಡು ಪಿಂಡ ಇಟ್ಟು ಹೀಗೆಲ್ಲ ಮಾಡಲ್ಲ. ಅವ್ರಿಗೆ ಬರೀ ತರ್ಪಣ ಭಾಳ ಹೆಸರಿಂಗ ಗೋತ್ರ ಗೊತ್ತಿಲ್ಲ. ಅವರು ಯಾವುದೋ ನದಿ ದಂಡಿಗೆ ಹೋಗ್ತಾರೆ, ಅವ್ರ ಆಚಾರಗಳೇ ಬರ್ತಾರೆ, ಅವ್ರ ಹೆಸರು ಹೇಳ್ತಾರೆ, ಹಿಂಗೇನೋ ನೀರು ಬಿಡಿಸ್ತಾರೆ, ಅಷ್ಟಕ್ಕೆ ಅವ್ರಿಗೆ ತೃಪ್ತಿ. ಪ್ರತ್ಯೇಕವಾಗಿ ಶ್ರಾದ್ದ ಕರ್ಮಗಳು ಎಲ್ಲರಿಗೂ ಇದೆ. ನಮ್ಮಲ್ಲಿ ಹೇಗೆ ಸತ್ತ ಮೇಲೆ 10 ದಿನ ಮಾಡ್ತಾರೆ, 11ನೇ ದಿನ ಸಪಿಂಡಿ, 12 ದಿನ ಸಪಿಂಡೀಕರಣ, ಆಮೇಲೆ 13ನೇ ದಿನ ವೈಕುಂಠ ಸಮಾರಾಧನೆ, ಇದೆಲ್ಲ ಶೂದ್ರಾದಿಗಳಲ್ಲಿ ಇರಲ್ಲ. ವರ್ಣಾಶ್ರಮಗಳು ಬೇರೆಯಾದಂತೆ ಕರ್ಮಗಳು ಬೇರೆ. ಬ್ರಹ್ಮಚಾರಿ ಮರಣ ಹೊಂದಿದ್ರೆ ಅದರ ವಿಧಾನ ಬೇರೆ, ಗೃಹಸ್ಥರ ಮರಣ ಬೇರೆ. ಸನ್ಯಾಸಿಗಳ ಮರಣ ಆದರೆ ಸನ್ಯಾಸಿಗಳ ಮರಣ ಆಯಿತು ಅನ್ನಬಾರದು, ಕಾಲ ಆಯಿತು ಅನ್ನಬೇಕು, ವೃಂದಾವನ ಪ್ರವೇಶ ಅನ್ನಬೇಕು. ಅವರಿಗೆಲ್ಲ ಬ್ರಹ್ಮರಂಧ್ರ ಬಡದು ಸಾಸಿವೆಯನ್ನು ತುಂಬಿ ವೃಂದಾವನ ಕಟ್ಟುತ್ತಾರೆ. ಎಲ್ಲರಿಗೂ ಪ್ರತ್ಯೇಕವಾದಂತಹ ವಿಧಾನಗಳಿದೆ, ಅದನ್ನು ತಿಳಿಸ್ತಾರೆ. ಇನ್ನು ಕೆಲವು ದೇಶ ಕಾಲಗಳ ವ್ಯವಸ್ಥೆ ಇದೆ. ಕೆಲವು ದೇಶಗಳಲ್ಲಿ ಸ್ವಂತ ಅಮ್ಮನ ತಂಗಿ, ಏನಂತಾರೆ ಚಿಕ್ಕಮ್ಮ, ಅವಳ ಮಗಳನ್ನು ಮಾಡಿಕೊಳ್ಳೋ ಪದ್ಧತಿ ಕೆಲವು ದೇಶಗಳಲ್ಲಿದೆ. ಕೆಲವು ಕಡೆಗೆ ಇದೆ, ಕೆಲವು ಪ್ರದೇಶಗಳಲ್ಲಿ ಮಾಡ್ಕೊಳ್ತಾರೆ, ಕೆಲವು ಪ್ರದೇಶಗಳಲ್ಲಿ ಅದು ನಿಷಿದ್ಧ. ಕೆಲವು ಪ್ರದೇಶಗಳಲ್ಲಿ ಸೋದರ ಮಾವನ ಮಗಳು ಮಾಡಿಕೊಳ್ತಾರೆ. ಕೆಲವು ಪ್ರದೇಶಗಳಲ್ಲಿ ಕೆಲವೊಂದಕ್ಕೆ ನಿಯಮ ಕೃಷ್ಣನೇ ಹೇಳ್ತಾನೆ. ಕೆಲವೊಂದು ಕಡೆಗೆ ಕನ್ಯಾದಾನ ಮಾಡಬಹುದು, ಕೆಲವೊಂದು ಕಡೆಗೆ ಇಲ್ಲ. ಅದು ಆಯಾ ದೇಶ ಕಾಲಗಳ ವ್ಯವಸ್ಥೆ. ನಾನು ಮೊನ್ನೆ ಹೇಳಿದೆ, ಗಯಾ ಕ್ಷೇತ್ರದ ಕನ್ಯೆಯನ್ನ ನೀವೇನಾದ್ರೂ ನಿಮ್ಮ ಮಗನಿಗೆ ಮದುವೆ ಮಾಡಿದರೆ ಅಲ್ಲಿಯ ಒಂದು ನಿಯಮ, ಗಯಾ ಕ್ಷೇತ್ರದ ಕನ್ಯಾ ಹೊರಗೆ ಕಳಿಸಲ್ಲ, ಅವರು ಹಳೆಯನೇ ಅಲ್ಲಿ ಹೋಗಿರ್ಬೇಕು. ಕನ್ಯಾದಾನ ಇಲ್ಲ, ವರದಾನ. ಅವನಿಗೇನು ಬೇಕೋ ಎಲ್ಲ ಕೊಡ್ತಾರೆ, ಅಲ್ಲೇ ಸೆಟ್ಲ್ ಆಗ್ಬೇಕು. ಕೆಲವು ನಿಯಮಗಳು ಆಯಾ ದೇಶ ಕಾಲಗಳಲ್ಲಿದೆ, ಅದನ್ನ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಬೇಕು. ವಿಷಯೇಷು ಗುಣಧ್ಯಾನ ಪುಂಸಃ ಸಂಗಸ್ತೋ ಭವೇತ್, ಸಂಗಾದೇವ ಭವೇತ್ ಕಾಮಃ, ಕಾಮಾದೇವ ಕಲಿಂದ್ರಣ, ಕಲೇರ್ವಿಹಿತರ ಕ್ರೋಧಃ, ತಪಸಸ್ತದನು ವರ್ತತೆ, ತಮಸಾ ಗೃಹ್ಯತೆ ಪುಂಸಃ ತದೇತಾ ವ್ಯಾಪಿನೀತತಃ. ಅನೇಕ ವಿಚಾರಗಳು ಈ ಮಡಿಮೇಲಿಗೆಯ ಬಗ್ಗೆ, ಸದಾಚಾರದ ಬಗ್ಗೆ ಪರಮಾತ್ಮ ತಿಳಿಸ್ತಾನೆ. ಯಾವುದೇ ಅಶುದ್ಧಿ ನಮಗೆ ಆಗೋದು 2. ಒಂದು, ಯಾರಾದರೂ ಹುಟ್ಟಿದರೆ ಅದನ್ನು ವೃದ್ಧಿ ಅಂತೇವೆ, ಯಾರಾದರೂ ಹೋದೆ ಸೂತಕ ಅಂತೇವೆ. 2 ಅಶೌಚಗಳಲ್ಲಿ ಯಜ್ಞೋಪವೀತವನ್ನ ವಿಸರ್ಜನೆ. ಯಜ್ಞೋಪವೀತದ ಬಗ್ಗೆ ಒಂದು ಮಾತು ಹೇಳ್ತೇನೆ. ಇವಾಗ ಯಾರು ನಿಮ್ಮಲ್ಲಿ ಹೋಗಿದ್ದಾರೆ, 10 ದಿನ ಸೂತಕ ಇದೆ, 10 ದಿನ ಸೂತಕ, 11ನೇ ದಿನ ಏಕಾದಶಿ ಇದೆ. ಅವಾಗೇನ್ ಮಾಡ್ತೀರಿ? ಹಾಕೊಳ್ಳೇಬೇಕು. ಏಕಾದಶಿ ಇದ್ರೂ ಕೂಡ ಯಜ್ಞೋಪವೀತ ಹಾಕೊಳ್ಬೇಕು. ಆದರೆ ಏಕಾದಶಿ ದಿನ ಹಾಕೊಂಡ ಯಜ್ಞೋಪವೀತ ಅವತ್ತು 1 ದಿನ ಸಂಧ್ಯಾವಂದನಕ್ಕೆ ಬರುತ್ತೆ, ಅದು ದ್ವಾದಶಿ ಬರಲ್ಲ. ದ್ವಾದಶಿ ಮತ್ತೊಂದು ಹಾಕೋಬೇಕು.
ಏಕಾದಶಿ ಈಗ ಅಕಸ್ಮಾತ್ತಾಗಿ ದಶಮಿ ದಿನ ರಾತ್ರಿ ಏನೋ ಹಿಂಗೆ ಮಾಡ್ತಾ ಮಾಡ್ತಾ ಯಜ್ಞೋಪವೀತ ಕಟ್ಟಾಯ್ತು, ಕತ್ತರಿಸಿ ಬಿತ್ತು ಅಂತ ಇಟ್ಕೊಳ್ಳಿ, ನಾಲ್ಕು ಚೇಂಜ್ ಮಾಡಬೇಕು. ದಶಮಿ ದಿನ ಕಟ್ಟಾದ್ರೆ ಏಕಾದಶಿ ಹಾಕೊಂಡ್ರೆ ದ್ವಾದಶಿ ಮತ್ತಿನ್ನೊಂದು ಹಾಕ್ಬೇಕು. ಏಕಾದಶಿ ಹಾಕೊಂಡ್ರೆ ಯಜ್ಞೋಪವೀತ ಕಂಟಿನ್ಯೂ ಮಾಡ್ಲಿಕ್ಕೆ ಬರಲ್ಲ. ಕ್ಷೌರಕ್ಕೆ ಹೋಗಿ ಬಂದ ಮೇಲೆ ಮೊದಲನೇದಾಗಿ ಕ್ಷೌರ ಆಕ್ಚುಲಿ ಅವನು ಕೂದಲು ಕತ್ತರಿಸೋ ವ್ಯಕ್ತಿ, ಅದು ಮರಣದಷ್ಟು ಸೂತಕ ಅಲ್ಲ. ಅದು ಮರಣದಷ್ಟು ಸೂತಕ ಅಲ್ಲ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಏನು ಸೂತಕದ ಆಚರಣೆ ಮಾಡ್ತೇವೆ ಅಷ್ಟು ಮೈಲಿಗೆ ಅವನಲ್ಲ. ಕೇಶಗಳನ್ನ ಕತ್ತರಿಸ್ತಾನೆ, ಮೈಲಿಗೆನೆ. ಆದ್ರೆ ಕ್ಷೌರಕ್ಕೆ ಹೋದಾಗೆಲ್ಲ ಯಜ್ಞೋಪವೀತದ ಸ್ಪರ್ಶ ಅವನಿಗಾಗದೇ ಇದ್ದಾಗ ನೋಡ್ಕೋಬೇಕು. ಕ್ಷೌರ ಮಾಡುವ ವ್ಯಕ್ತಿ ಯಜ್ಞೋಪವೀತವನ್ನ ಮುಟ್ಟದೇ ಇರೋ ಹಾಗೆ ನೋಡಿಕೊಂಡ್ರೆ ಸಾಕು. ಅಲ್ಲೇನು ಪದೇ ಪದೇ ಚೇಂಜ್ ಮಾಡಬೇಕಾಗಿಲ್ಲ. ಆದರೆ ಗ್ರಹಣಾದಿಗಳಾದಾಗ ಚೇಂಜ್ ಮಾಡಬೇಕಂತಾರೆ. ಸೂರ್ಯಗ್ರಹಣ ಚಂದ್ರಗ್ರಹಣಗಳ ಕಳೆದ ಮೇಲೆ ಮಾರನೇ ದಿನ ಯಜ್ಞೋಪವೀತವನ್ನ ಅವಶ್ಯವಾಗಿ ತಗೋಬೇಕು. ಯಜ್ಞೋಪವೀತ ಅಂದ್ರೆ ಸುಮ್ಮನೆ ಹಾಕೊಳ್ಳೋದಲ್ಲ, ಅದಕ್ಕೂ ನೀವು ಪ್ರತಿ ಸಲ ಯಜ್ಞೋಪವೀತ ಹಾಕೊಂಡಾಗೆಲ್ಲ ಅಭಿಮಂತ್ರಣ ಮಾಡೇ ಹಾಕೋಬೇಕು. ಉತ್ಸರ್ಜನ ಉಪಕ್ರಮ ಮಾಡುವಾಗ ಹೇಗೆ ಅಭಿಮಂತ್ರಣ ಮಾಡ್ತಿರಲ್ಲ, ಋಗ್ವೇದಂ ಪ್ರಥಮ ದೋರಕೇನ್ಯ ಸಾಮಿ, ಯಜುರ್ವೇದಂ ದ್ವಿತೀಯ ದೋರಕೇನ್ಯ ಸಾಮಿ. ಯಜ್ಞೋಪವೀತಗಳಲ್ಲಿರುವ ದೇವತೆಗಳನ್ನ ಪ್ರತಿ ಸಲ ಅನ್ನೋದಕ್ಕಾಗೇನೆ ಉಪಕ್ರಮದಲ್ಲಿ ಒಂದಿಷ್ಟು ಅಭಿಮಂತ್ರಣ ಮಾಡಿಟ್ಕೊಳ್ರಿ, ಹೋದಾಗೆಲ್ಲ ಹಾಕ್ಲಿಕ್ಕೆ ಬರ್ತದೆ. ಆದರೆ ನೋಡಿ, ಒಂದೊಂದು ಮರಿಬೇಡಿ, ಉಪಕರ್ಮ ಮಾಡುವಾಗ ಒಂದಿಷ್ಟು ಶನಿವಾರ ಮಂತ್ರಿಸ್ಕೊಂಡಿಟ್ಕೊಂಡಿರ್ತೀರಿ, ಅದನ್ನು ಹಾಕೊಳ್ಳುವಾಗಲೂ ಹಾಗೆ ಹಾಕೊಳ್ಳಿಕ್ಕಿಲ್ಲ, ಆಗ ಮತ್ತೆ 108 ಗಾಯತ್ರಿ ಮಾಡಿ ಹಾಕೋಬೇಕು. ಗಾಯತ್ರಿ ಮಂತ್ರವನ್ನ ಜಪ ಮಾಡಿ ಹಾಕೊಳ್ಬೇಕು. ಯಾವ ಕಾರಣಕ್ಕೂ ಯಜ್ಞೋಪವೀತ ದೇಹದಿಂದ ಕೆಳಗೆ ಬೀಳಬಾರದು. ಇಲ್ಲ ಅಂದ್ರೆ ಮತ್ತೆ ಉಪನಯನ ಮಾಡಿ ಅಂತಾರೆ. ಯಜ್ಞೋಪವೀತ ದೇಹ ಶರೀರದಿಂದ ಹೊರಗೆ ಬಿದ್ದರೆ ಮತ್ತೆ ಆಚಾರ್ಯರನ್ನ ಕರೆದು ಉಪನಯನ, ಅದು ಬ್ರಾಹ್ಮಣ್ಯವನ್ನ ಕೊಡುವಂತಹ ಸೂತ್ರ, ಅದನ್ನ ಬ್ರಹ್ಮಸೂತ್ರ ಅಂತ ಕರೀತಾರೆ. ಅದನ್ನ ಪರಮಾತ್ಮ ತಿಳಿಸ್ತಾನೆ. ಅನಂತರದಲ್ಲಿ ಕೊರಳಲ್ಲಿ ತುಳಸಿ ಮಣಿ ಇರಬೇಕು. ದೇವರಿಗೆ ಅತ್ಯಂತ ಪ್ರಿಯಳಾದವಳು ತುಳಸಿ, ತುಳಸಿಯ ಕಾಷ್ಟದಿಂದ ಮಾಡಿದ ಮಣಿ. ಏನೇನೋ ಮಣಿಗಳೆಲ್ಲ ಸಿಗುತ್ತದೆ, ಅದೆಲ್ಲ ಹಾಕೊಳ್ಬಾರದು. ಶುದ್ಧವಾದ ತುಳಸಿಯಿಂದ ಮಾಡಿದ, ಕಾಷ್ಟದಿಂದ ಮಾಡಿದ ಮಣಿ ಅದು ಹಾಕ್ಕೊಳ್ಬೇಕು. ಅದಕ್ಕೂ ಒಂದು ಸ್ಥಾನವನ್ನು ದೇವರು ಹೇಳ್ತಾನೆ. ತುಳಸಿ ಮಣಿ ಅಂದ್ರೆ ಕೂತು ಕೊಳ್ಳೆಗೆ ಹಾಕಿದ್ರೆ ಕೆಳತನಕ ಬರೋದು ಹಾಗಿರಬಾರದು. ವಾಸ್ತವಿಕ ನೋಡಿ, ನಾಭಿಯ ಕೆಳಭಾಗದಲ್ಲಿ ಯಾವುದೇ ಶುದ್ಧ ವಸ್ತುಗಳು, ಜನಿವಾರ ಆಗಲಿ ತುಳಸಿ ಮಣಿಯಾಗಲಿ, ನಿಮಗೆ ಎಷ್ಟೇ ಶ್ರೀಮಂತಿಕೆ ಇರಲಿ, ಕೋಟಿಗಟ್ಟಲೆ ಸಂಪತ್ತು ನಿಮ್ಮ ಹತ್ರ ಇದ್ರೂ ಕೂಡ ಕಾಲಲ್ಲಿ ಹಾಕುವ ಕಾಲ್ಗೆಜ್ಜೆ ಹಾಗೂ ಕಾಲಿನಲ್ಲಿ ಹಾಕುವ ಕಾಲು ಉಂಗುರ ಬಂಗಾರದ ಮಾಡಿಸ್ಕೋಬಾರ್ದು. ಸೊಂಟದ ಕೆಳಗೆ ಬಂಗಾರ ಮಾಡತಕ್ಕದ್ದಲ್ಲ. ಅದೇನಿದ್ರು ಬೆಳ್ಳಿದೆ, ನಿಮ್ಗೆ ಹಾಕುವ ಸಾಮರ್ಥ್ಯ ಇದ್ರು ಇನ್ನೊಂದು 4 ಬಳಿ ಮಾಡಿ ಕೈಯಲ್ಲೇ ಹಾಕೊಳ್ಳಿ. ಲಕ್ಷ್ಮೀದೇವಿಯ ಅನಂತ ಸನ್ನಿಧಾನ. ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮರೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಅದನ್ನ ಪರಮಾತ್ಮ ತಿಳಿಸ್ತಾನೆ. ಇದಾದ ಮೇಲೆ ಯಾವುದೇ ಕ್ಷೇತ್ರಗಳಿಗೆ ಹೋದಾಗ ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋದಾಗ, ಈಗ ಎಲ್ಲೋ ಒಂದು ಮಠಕ್ಕೆ ಹೋಗಿರ್ತೀರಿ, ಯಾವುದೋ ಕಾರ್ಯಕ್ರಮ ಅಥವಾ ಯಾರೋ ನಿಮ್ಮ ಬಳಗದವ್ರು ಕರೆದಿರ್ತಾರೆ, ಊಟಕ್ಕೆ ಕೂತಿರ್ತೀರಿ. ನೀವು ಕೂತಂತಹ ಪಂಕ್ತಿಯೊಳಗೆ ಯಾರೋ ಒಬ್ಬರು ಅಯೋಗ್ಯರ ಅರ್ಥ ಶೂದ್ರ ಯಾರೋ ಕೂತಿರ್ತಾರೆ, ಅವರಲ್ಲಿ ಪಂಕ್ತಿಯಲ್ಲಿ ಕೂತು ಊಟ ಮಾಡಿರ್ತೀರಿ. ಅದಕ್ಕೆ ಪ್ರಾಯಶ್ಚಿತ್ತ ಏನು? ಮತ್ತೆ ಅದೇ ಹೇಳಬೇಡಿ, ಅಯ್ಯೋ ನಮ್ಗೆ ಕೂತಿದ್ದು ಗೊತ್ತೇ ಇರಲಿಲ್ಲ ಅಂತ. ಅವನು ಕೂತಿದ್ದು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಕೂತದ್ದಂತೂ ಸತ್ಯ. ಅದಕ್ಕಾಗಿಯೇ ಊಟ ಮಾಡುವಾಗ ಯಾವಾಗಲೂ ತ್ರಿಸುಪರ್ಣ ಮಂತ್ರ ಹೇಳ್ತಾರೆ. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಏ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ. ಅಂತಹ ಸಂದರ್ಭದಲ್ಲಿ ನೋಡಿ, ಯಾರನ್ನು ನಿಂದೆ ಮಾಡತಕ್ಕದ್ದಲ್ಲ, ಯಾರನ್ನು ಬೈತಕ್ಕದ್ದಲ್ಲ. ಒಬ್ಬ ಶೂದ್ರ ಕೂತಿದ್ದಕ್ಕೆ ನೋಡಿ, ಒಂದು ಮಾತು ಭೀಷ್ಮಾಚಾರ್ಯ ಹೇಳ್ತಾರೆ, ತಂಬಿಗೆ ತಾಲಿ ಪಂಚಪಾತ್ರೆ ಧೋತ್ರ ನೀವು ಕೊಡಬೇಕಾದ್ರೆ ಪಾತ್ರ ನೋಡಿ ಕೊಡಿ, ಆದ್ರೆ ಅನ್ನಕ್ಕೆ ಪಾತ್ರ ಹೇಳಿಲ್ಲ. ಅನ್ನದಾನ ಯಾರಿಗೆ? ಅನ್ನಸ್ಯ ಕ್ಷುದಿತಂ ಪಾತ್ರ, ಹಸದವನೇ ಪಾತ್ರ. ಆದರೆ ನಾವು ಶೂದ್ರನನ್ನು ನಿಂದೆ ಮಾಡೋದಲ್ಲ, ಅವನಿಗೆ ಅಂತ ಒಂದು ಸ್ಥಾನ ಹೇಳಿದೆ ಶಾಸ್ತ್ರ. ಅವಶ್ಯವಾಗಿ ಆದರದಿಂದ ಊಟಕ್ಕೆ ಹಾಕಿ, ಆದರೆ ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಮಾಡತಕ್ಕದ್ದಲ್ಲ. ಹಾಗೇನಾದರೂ ನಡೆದಿದ್ರೆ
ಅದಕ್ಕಾಗಿ ಗಾಯತ್ರಿ ಜಪವನ್ನ, ತ್ರಿಸುಪರ್ಣ ಮಂತ್ರವನ್ನ ಪಠನ ಮಾಡಿ ಅದರ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬೇಕು. ನತೇ ಮಮಾಂಗಜಾನಂತೆ ಹೃದಯಸ್ತಮ್ಯ ಯತಂಸ್ತತಃ. ಹೀಗೆ ಅನೇಕ ನಿಯಮಗಳನ್ನ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾನೆ. ವಿಶೇಷವಾಗಿ ನಾವೆಲ್ಲರೂ ಪ್ರತಿನಿತ್ಯದಲ್ಲಿ ಅನುಷ್ಠಾನ ಮಾಡಬೇಕಾದ ಧರ್ಮ ಕರ್ಮಗಳ ಬಗ್ಗೆ, ಮಡಿಮೈಲಿಗೆಯ ಬಗ್ಗೆ, ಸದಾಚಾರದ ಬಗ್ಗೆ ಎಲ್ಲದಕ್ಕೂ ಮಡಿಮೈಲಿಗೆ ಇದೆ. ನಾನು ಹೇಳಿದ್ನಲ್ಲ, ನಾವು ಪ್ರತಿನಿತ್ಯ ಪಠನ ಮಾಡುವ ಮಂತ್ರಗಳಿಗೆ ಮಡಿಮೈಲಿಗೆ ಇದೆ. ಯಾವ ಮಂತ್ರಗಳು 3 ದಿನ ನಾವು ಪಠನ ಮಾಡಲ್ಲ, 4ನೇ ದಿನ ಮೈಲಿಗೆ ಆಯ್ತಾನೆ. 3 ದಿನ ಪಠನೆ ಮಾಡಲಿಲ್ಲ ಅಂದ್ರೆ, ಅದಕ್ಕಾಗಿ ನಮ್ಮಲ್ಲಿ ಬ್ರಹ್ಮಯಜ್ಞ ಅಂದ್ರೆ ಏನು ಹೇಳಿ? ಬ್ರಹ್ಮಯಜ್ಞ ಅಂದ್ರೆ ಇನ್ನೇನಲ್ಲ, ನೀವು ಮಾಡ್ತೀರ. ಬ್ರಹ್ಮಯಜ್ಞ ಮಾಡುವಾಗ ಪ್ರಾರಂಭದಲ್ಲಿ ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವೃತ್ವಿಜಂ ಹೋತಾರಂ ವೃತ್ತದಾತಮಂ ಅಗ್ನಿ ಪೂರ್ವೇ ಋಷಿ ವಿರೀಡ್ಯೋನೋತ ನೀರುದ ಸ ದೇವಾಂ ಏಹ ಭಕ್ಷತಿ ಶನ್ನೋ ದೇವಿರ್ವಿಷ್ಟರೇ ಯಾಪೋ ಭವಂತು ಪೀತಜೆ ಅಥೈತಸ್ಯ ಸಮಾಮ್ನಾಯಸ್ಯ ಸಮಾಮ್ನಾಯಃ ಸಮಾಮ್ನಾತಃ ಮಯರಸ ತಜ ಭರಲಗ ಸಂಹಿತಂ ಗೌಃ ಜ್ಮಾ ಜ್ಮಾ ಕ್ಷ್ಮಾ ಪಂಚ ಸಂವತ್ಸರಮಯಂ ಅಪಶಿಕ್ಷಾಂ ಪ್ರವಕ್ಷ್ಯಾಮಿ ಯೋಗೀಶ್ವರಂ ಯಾಜ್ಞವಲ್ಕಂ ವೃದ್ಧಿರಾಜೈ ನಾರಾಯಣಂ ನಮಸ್ಕೃತ್ಯ ಓಂ ಅಥಾತೋ ಧರ್ಮ ವ್ಯಾಖ್ಯಾಸ್ಯಾಮಃ ಅಥಾತೋ ಧರ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಹೇಳ್ತಿರೋ ಇಲ್ಲೋ? ಇದನ್ನೆಲ್ಲ ಯಾಕಂದ್ರೆ ಪ್ರತಿನಿತ್ಯ ಇದರ ಆವರ್ತನ ಆಗಬೇಕು, ಇಲ್ಲ ಅಂದ್ರೆ ಮೈಲಿಗೆ ಆಗತ್ತೆ. ಉಪನಯನ ಮಾಡುವಾಗ, ಭಿಕ್ಷೆ ಹಾಕುವಾಗ ಒಟ್ಟುವಿಗೆ ಹೇಳಿರ್ತಾರೆ ಆಚಾರ್ಯರು, 4 ವೇದ, 6 ಶಾಸ್ತ್ರ, 18 ಪುರಾಣ ಓದಿಕೊಂಡು ತಾಯಿ ಭಿಕ್ಷಾ ತಗೊಳ್ತೀನಿ ಅಂತ ಹೇಳ್ತಾ ಹೋಗಪ್ಪ. ಭವತಿ ಭಿಕ್ಷಾಂದೇಹಿ ಹೆಣ್ಮಕ್ಳಿದ್ರೆ, ಭವಾನ್ ಭಿಕ್ಷಾಂ ದದಾತು ಗಂಡಸರಿದ್ರೆ. ಎಲ್ಲರ ಹತ್ರ ಹೋಗುವಾಗ 4 ವೇದ 6 ಶಾಸ್ತ್ರ 18 ಪುರಾಣ, 4 ವೇದ 6 ಶಾಸ್ತ್ರ ಹೇಳ್ತಾ ಹೋಗ್ತಾನೆ. ಆದ್ರೆ ಇಡೀ ಆಯುಷ್ಯ ಮುಗಿದ್ರು 18 ಪುರಾಣ ಹೆಸರು ಗೊತ್ತಿರಂಗಿಲ್ಲ ಅವನಿಗೆ. ಎಲ್ಲದರನ್ನ ಸರ್ಕಲ್ ನಿತ್ಯದಲ್ಲಿ ಆವರ್ತನ ಆಗಬೇಕು. ಅದನ್ನೇ ಬ್ರಹ್ಮಯಜ್ಞ ಅಂತ ಕರೀತಾರೆ. ದರ್ಭೆಗಳಿಗೆ ಮೈಲಿಗೆ ಯಾವಾಗ ಆಗತ್ತೆ? ಶ್ರಾದ್ದ. ಇವಾಗ ನೋಡಿ, ಬೆಳಗ್ಗೆ ಹೋಮ ಮಾಡಿದ್ದೇವೆ, ಆ ದರ್ಭೆಯನ್ನು ಮತ್ತೆ ಬಳಸಬಹುದು. ಯಾವಾಗ ಒಬ್ಬ ವ್ಯಕ್ತಿ ದೇಹ ಬಿಟ್ಟ ಮೇಲೆ ಅವನ ಕೆಳಗೇನೋ ಶವದ ಕೆಳಗೆ ದರ್ಭೆಗಳನ್ನು ಹಾಸ್ತಾರೋ ಆ ದರ್ಭೆಗಳನ್ನ ಮತ್ತೆ ಬಳಸಲಿಕ್ಕೆ ಬರೋದಿಲ್ಲ. ಎಳ್ಳು ದರ್ಭೆ ಇದು ಪರಮಾತ್ಮನಿಂದ ಹುಟ್ಟಿದ್ದು. ದೇವರ ಬೆವರಿನಿಂದ ಎಳ್ಳು, ಭಗವಂತನ ಕೂದಲುಗಳು ದರ್ಭೆ. ಹಾಗಾಗಿ ಎಲ್ಲಾ ಕರ್ಮಗಳಿಗೆ ಬೇಕು. ಹುಟ್ಟಿದಾದಾರಭ್ಯ ಸಾಯೋವರೆಗೆ, ಸತ್ತ ಮೇಲೂ ದರ್ಭೆ ಎಳ್ಳುಗಳಿಗೆ ಮೈಲಿಗಿಲ್ಲ. ಎಲ್ಲಾ ಕಾಲದಲ್ಲಿ ಪವಿತ್ರವಾದದ್ದು. ಅದನ್ನ ವಿಶೇಷವಾಗಿ ಮನೆಯ ಇನ್ನೊಂದು ವಸ್ತುವನ್ನು ಪವಿತ್ರ ಮಾಡುತ್ತೆ ದರ್ಭೆ. ದರ್ಭೆ, ತುಳಸಿ ಯಾವಾಗಲೂ ನಮ್ಮ ಮನೆಯಲ್ಲಿರಬೇಕು. ಅದನ್ನ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾನೆ. ಇದಾದ ಮೇಲೆ ದೇವರ ಪೂಜೆಗೆ ಏನೇನು ಪದಾರ್ಥಗಳ ಬೇಕು ಅದರ ಬಗ್ಗೆಯನ್ನ ನನಗೆ ವಿವರಣೆಯನ್ನ ಕೊಡುವಂತಾನೆ. ತುಂಬ ಮಹತ್ವದ್ದು. ದೇವರ ಪೂಜೆಗೆ ಎಷ್ಟು ನೀರು ತುಂಬ್ಕೋಬೇಕು? ನೀರು ತುಂಬ್ಕೊಳ್ಳೋದಾದ್ರೆ ಒಂದೇ ಕಲಶದಲ್ಲಿ 3 ಭಾಗ ಮಾಡಬೇಕಾ? ಪ್ರತ್ಯೇಕ ತುಂಬ್ಕೋಬೇಕಾ? ನೈವೇದ್ಯಕ್ಕೆ ಅನ್ನ ಮಾಡೋದಕ್ಕೆ ಆ ನೀರು ಯಾವುದಿರಬೇಕು? ಅಭಿಷೇಕ ಮಾಡಿದ ನೀರು, ಅದಕ್ಕೆ ಬೇರೆ ನೀರು ತುಂಬಿಕೊಂಡಿರಬೇಕು. ಗಂಧಾಕ್ಷತೆ ತೆಗೆಯೋದಕ್ಕೆ ಯಾವ ನೀರು? ಸ್ವಾದೋದಕ್ಕೆ ನೀರು ಯಾವುದು? ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ನೀರು ಯಾವುದು? ಒಟ್ಟಾರೆ ಕಲಶ ಪೂಜೆಗೆ ಕಲಶಗಳೆಷ್ಟು? ಅದ್ಭುತವಾದ ವಿಚಾರ ದೇವರ ಪೂಜೆ ಬಗ್ಗೆ ಹೇಳ್ತಾನೆ. 21ನೇ ಅಧ್ಯಾಯ ಇಲ್ಲಿಗೆ ಮುಗಿಸಿ 22ನೇ ಅಧ್ಯಾಯದಲ್ಲಿ ಭಿಕ್ಷು ಗೀತಾ ಅಂತ ಬರ್ತದೆ. ಒಬ್ಬ ಭಿಕ್ಷುವಿನ ಕಥೆ. ಆ ಭಿಕ್ಷು ತನ್ನ ದುಃಖವನ್ನು ಹೇಳ್ಕೊಳ್ತಾನೆ. ತನಗೆ ಆದ ಅವಮಾನ, ತನಗಾದ ಕಷ್ಟಗಳು, ತನಗೆಲ್ಲರೂ ನಿಂದೆ ಮಾಡಿದ್ದು ಬಹಳ ದುಃಖದ ವಿಚಾರ. ಅದನ್ನು ಹೇಳ್ತಾನೆ. ಆ ಭಿಕ್ಷು ಗೀತಾ ಆಕ್ಚುಲಿ 23ನೇ ಅಧ್ಯಾಯದಲ್ಲಿದೆ. ತುಂಬ ಕಷ್ಟ. ಏಕಾದಶ ಸ್ಕಂದ ಗಹನವಾದ ವಿಚಾರಗಳು. ಒಂದೊಂದು ಅಧ್ಯಾಯಗಳನ್ನ ಒಂದೊಂದು ವಾರ 15 ದಿನ ಕೇಳಬೇಕು. ಒಟ್ಟಾರೆ 30 ಅಧ್ಯಾಯದಿದೆ. ನಮಗೆ ನಿಮಗೆ ಸಮಯ ತುಂಬ ಕಡಿಮೆ. ಇದು ಉಳಿದದ್ದೇ ನಾಳೆ ನಾಡಿದ್ದು. ಈ ಮಧ್ಯದಲ್ಲಿ ದ್ವಾದಶ ಸ್ಕಂದ ಒಂದಿದೆ ಇನ್ನ. ಹಾಗಾಗಿ ನಾಳೆ ನಾಡಿದ್ದು 2 ದಿನ ಇದ್ದುದರಿಂದ ಏಕಾದಶ ಸ್ಕಂದದಲ್ಲಿ ಬರುವ ಪ್ರಧಾನ ಭಾಗ ಉದ್ಧತ್ಯ ಪುಷ್ಪೇಪ್ಯ ಇವಾಂತ ಬಂಧೋ. ಜೇನು ಹುಳಗಳು ಹೇಗೆ ಪ್ರಧಾನ ಹೂಗಳಿಂದ ತಗೊಳ್ತವಲ್ಲ, ಹಾಗೆ ಏಕಾದಶ ಸ್ಕಂದದ ಪ್ರಧಾನವಾದ ಅಂಶಗಳನ್ನ ನಾಳೆ ಬೆಳಗ್ಗೆ ಒಂದೇ, ನಾಳೆ ಬೆಳಗ್ಗೆ ಒಂದೇ ಪ್ರವಚನ ಆಗತ್ತೆ. ಯಾಕಂದ್ರೆ ನಾಳೆ ಸಾಯಂಕಾಲ ದ್ವಾದಶ ಸ್ಕಂದದ ಪ್ರವಚನ ಇದೆ.
ನಾಳೆ ಸಾಯಂಕಾಲ, ನಾಡಿದ್ದು ಬೆಳಗ್ಗೆ 2 ಹೊತ್ತು ದ್ವಾದಶ ಸ್ಕಂದ ಆಗುತ್ತೆ. ನಾಡಿದ್ದು ಬೆಳಗ್ಗೆ ಮತ್ತೆ ಸಮಗ್ರವಾದ ಭಾಗವತವನ್ನ ಒಂದು ಬಾರಿ ಹೇಳಿ ಅದರ ಮಂಗಳ ಇರುತ್ತೆ. ಹಾಗಾಗಿ ಏಕಾದಶ ಸ್ಕಂದಕ್ಕೆ ಸಮಯ ತುಂಬ ಕಡಿಮೆ ಇದೆ. ನಾಳೆಗೆ ಪ್ರಧಾನ ಬೆಳಗ್ಗೆ ಆಗುತ್ತೆ. ಸಾಯಂಕಾಲ ಬೇಕಾದರೆ ಸ್ವಲ್ಪ ಹೊತ್ತು ಏಕಾದಶ ಸ್ಕಂದ ಮಾಡಿ ಅನಂತರ ದ್ವಾದಶ ಸ್ಕಂದದ ಪ್ರವಚನ. ನಾಳೆ ಬೆಳಗ್ಗೆ ನೈಮಿಷಾರಣ್ಯ ಸತ್ಯನಾರಾಯಣ ಪೂಜೆಗೆ ಇದೇ ಮೊಟ್ಟ ಮೊದಲು ನಡೆದದ್ದು ಇದೇ ಕ್ಷೇತ್ರದಲ್ಲಿ. ನೈಮಿಷೆ ನಿಮಿಷ ಕ್ಷೇತ್ರೆ ಅಂತ ನೀವೆಲ್ಲ ಕಥೆಯಲ್ಲಿ ಕೇಳ್ತೀರಿ. ಸತ್ಯನಾರಾಯಣ ಜನ್ಮಭೂಮಿ ಇಲ್ಲಿ ನಡೆದದ್ದು. ನಮ್ಮಲ್ಲಿ ದೇವರ ಪೂಜೆ ಪ್ರತ್ಯೇಕ ಒಂದಿನ ಅಂತ ಹೇಳಿಲ್ಲ. ನಾರಾಯಣ ಸರ್ವತ್ರ ವ್ಯಾಪ್ತಾವನು. ಅವನಿಗೆ ಸತ್ಯದೇವ, ಸತ್ಯಕಾಮ, ಸತ್ಯನಾಥ, ಸತ್ಯ ಸಂಕಲ್ಪ, ಸತ್ಯ ಅನೇಕ ಹೆಸರುಗಳು. ಹಾಗೆ ಸತ್ಯನಾರಾಯಣ ಅಂತ ವಿಶೇಷವಾಗಿ ಎಲ್ಲರ ಮನೋ ಅಭೀಷ್ಟವನ್ನು ಪೂರ್ಣ ಮಾಡುವಂತಹ ಪರಮಾತ್ಮ. ನೈಮಿಷಾರಣ್ಯಕ್ಕೆ ಬಂದು ಸತ್ಯನಾರಾಯಣ ಪೂಜೆ ಮಾಡಲಿಲ್ಲ ಅಂದರೆ ಅದು ಯಾತ್ರೆ ಪೂರ್ಣ ಆಗಲ್ಲ. ಹಾಗಾಗಿ ಇವತ್ತು ಹೋಮ, ನಾಳೆಗೆ ಸತ್ಯನಾರಾಯಣ ಪೂಜೆ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸತ್ಯನಾರಾಯಣ ಪೂಜೆ ಪ್ರಾರಂಭವಾಗುತ್ತೆ. ಇವತ್ತು ಬಂದ ಹಾಗೆ ಎಲ್ಲರೂ ಮತ್ತೆ ಸಂಕಲ್ಪಕ್ಕೆ ನಾಳೆ ಬರಬೇಕು. ಆದರೆ ನಾಳೆ ಬೆಳಗ್ಗೆ ಪ್ರವಚನ ಇರ್ತದೆ, ಇವತ್ತಿದ್ದಂಗಲ್ಲ. ನಾಳೆ ಕರೆಕ್ಟ್ 8 ಗಂಟೆಗೆ ಭಾಗವತ ಪ್ರವಚನ. ಯಾಕಂದರೆ ಸಮಯ ತುಂಬ ಕಡಿಮೆ ಇದೆ. ನಾಳೆ ಬೆಳಗ್ಗೆ ಸಿಗತ್ತೆ, ನಾಳೆ ಸಾಯಂಕಾಲ ಸ್ವಲ್ಪ ಹೊತ್ತಾಗತ್ತೆ. ನಾಡಿದ್ದು ಲೆಕ್ಕಕ್ಕೆ ಇಲ್ಲ, ಬೇಗ ಮುಗಿಸ್ಕೊಂಡು ಎಲ್ಲರೂ ಊರಿಗೆ ಹೋಗೋ ಪ್ರಯಾಣದಲ್ಲಿರ್ತೀವಿ. ಹಾಗಾಗಿ ಏಕಾದಶ ಸ್ಕಂದದ ಕೆಲವು ವಿಷಯಗಳು ನಾಳೆ ಆಗಬೇಕಾದ್ದರಿಂದ ಸರಿಯಾಗಿ 8 ಗಂಟೆಗೆ ಭಾಗವತದ ಪ್ರವಚನ ಆಗತ್ತೆ. 9:30ವರೆಗೆ 9:30, 9:45 ಸತ್ಯನಾರಾಯಣ ಪೂಜೆ ಬಹಳ ಬೇಕಾಗಿಲ್ಲ, ಅದನ್ನು ಬೇಗ ರೆಡಿ ಮಾಡಬಹುದು. 10 ಗಂಟೆಗೆ ಪೂಜೆ ಅಥವಾ 10:30ಗೆ ಪೂಜೆ ಶುರುವಾದರೂ 10:30ಯಿಂದ 11:30, 12 1 ಗಂಟೆ ಅದೇ ಇಲ್ಲೇ ಮಾಡಬೇಕು. ಯಾಕಂದರೆ ನೋಡೋಣ, ಅಲ್ಲಿ ಅನುಕೂಲ ಆದರೆ ಅಲ್ಲಿ ಹೋಗೋಣ ಅಂತೆ. ಸತ್ಯನಾರಾಯಣ ಪೂಜೆ ಆಗುತ್ತೆ. ಸತ್ಯನಾರಾಯಣ ಪೂಜೆ ಆದ ಮೇಲೆ ಮತ್ತೆ ತೀರ್ಥಪ್ರಸಾದ, ಮಧ್ಯಾಹ್ನ ಸ್ವಲ್ಪ ಹೊತ್ತು ವಿಶ್ರಾಂತಿ ಆಗುತ್ತೆ. ಮತ್ತೆ ನಾಳೆ ಸ್ವಲ್ಪ ಸಾಯಂಕಾಲ ಹೆಚ್ಚೊತ್ತು ಬೇಗ ಶುರು ಮಾಡಿದರೆ ಮಧ್ಯದಲ್ಲಿ ಒಂದು ಗ್ಯಾಪ್ ಮಾಡಿ ಇದೇ ಟೀ ಕಾಫಿ ಕುಡಿದು ಬರ್ತೀವಿ. ಆ ಕುಡಿಯೋದ್ರೊಳಗೆ ಒಂದು ತಾಸು ಪ್ರವಚನ ಆಗಬೇಕು. ಒಂದು ತಾಸು ಆದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿ ಮತ್ತೆ ಸಾಯಂಕಾಲ ಆಗುತ್ತೆ. ನಾಳೆ ಒಂದು ದಿನ. ನಾಡಿದ್ದು ವಿಶೇಷವಾಗಿ ನಾವೆಲ್ಲರೂ 1 ವರ್ಷದಿಂದ ಸಂವತ್ಸರ ಜ್ಞಾನಸೂತ್ರವನ್ನು ಎಲ್ಲರೂ ಸೇರಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಎಷ್ಟು ದೊಡ್ಡ ಸೌಭಾಗ್ಯ ಇದು, ಯಾರಿಗುಂಟು, ಯಾರಿಗಿಲ್ಲ. ಇಲ್ಲೇ ಬಂದು 1 ವಾರ ಪ್ರವಚನ ಮಾಡೋರಿದ್ದಾರೆ. ಆದರೆ ದೇವರ ಅನುಗ್ರಹ ನೋಡಿ, ಮುಖ್ಯ ಪ್ರಾಣದೇವರ, ನಮ್ಮ ಮಾಧ್ವ ಸಂಘದ ಪ್ರಾಣದೇವರ ಅನುಗ್ರಹ ತನ್ನ ಸನ್ನಿಧಾನದಲ್ಲಿ ನಮ್ಮನ್ನು 1 ವರ್ಷದವರೆಗೆ ಶ್ರವಣ ಮಾಡಿಸಿ, ಆ ಸಂಘದ ಪ್ರಾಣದೇವರ ಅನುಗ್ರಹ. ಅದಕ್ಕಾಗಿ ರಾಮನ ದರ್ಶನ ಆಯಿತು. ರಾಮನ ಭಟ್ಟ ಅನುಭವ ಇಲ್ಲದೆ ರಾಮನ ದರ್ಶನ ಇಲ್ಲ. ಸಂಘದ ಪ್ರಾಣದೇವರ ಅನುಗ್ರಹ ಇದ್ದದರಿಂದಲೇ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಭಾಗವತವನ್ನು ಮಾಡಿ ಸಮಾಪ್ತಿಯನ್ನು ಮಾಡುತ್ತಿದ್ದೇವೆ. ಸಂವತ್ಸರ ಜ್ಞಾನ ಸತ್ರದ ಮಂಗಳ ಮಹೋತ್ಸವ ನಾಡಿದ್ದು ಇದೆ. ನಾಳೆ ಬೆಳಗ್ಗೆ ಏಕಾದಶ ಸ್ಕಂದದಲ್ಲಿ ದೇವರ ಪೂಜೆ ಬಗ್ಗೆನೇ ಉದ್ಭವ ಕೇಳ್ತಾನೆ. ಆಗ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಬರ್ತದೆ. ನೈವೇದ್ಯ ಹೇಗೆ, ವೈಶ್ವದೇವ ಹೇಗೆ, ರಮಾ ನೈವೇದ್ಯ ಅಂದರೆ ಏನು, ಬಲಿಹರಣ ಅಂದರೆ ಏನು, ಅದನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಕಲಶ ಪೂಜೆ ಹೇಗೆ, ಶಂಖ ಪೂಜೆ ಹೇಗೆ, ಅನೇಕ ವಿಚಾರಗಳನ್ನು ದೇವರ ಪೂಜಾಭಿಷೇಕವಾಗಿ ಪ್ರಾತಃ ಕಾಲದಲ್ಲಿ ಫ್ರೆಶ್ ಇರ್ತೀರ, ಹೇಗೋ ಸ್ನಾನ ಮಾಡಿ 8 ಗಂಟೆಗೆ ಬನ್ನಿ. ದೇವರ ಪೂಜೆ ನೋಡಿ, ಮಾಡ್ತೀವೋ ಬಿಡ್ತೀವೋ ಗೊತ್ತಾದರೆ ಇರಬೇಕು. ಅದರ ಬಗ್ಗೆ ಗೊತ್ತಾದರೆ ಇವತ್ತಿನವರೆಗೆ ಮಾಡುವ ತಪ್ಪುಗಳು ತಿದ್ಕೋಬಹುದು. ಏನಾದರೂ ನಮ್ಮಲ್ಲಿ ಲೋಪದೋಷಗಳಿದ್ರೆ ಇದು ಹಿಂಗಲ್ಲ, ಇದು ಹೀಗೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬಹಳ ಪ್ರಧಾನವಾದ ವಿಷಯಗಳು ಏಕಾದಶ ಸ್ಕಂದದ ವಿಚಾರಗಳನ್ನು ನಾಳೆಗೆ 8 ಗಂಟೆಗೆ ಪ್ರಾತಃ ಕಾಲದಲ್ಲಿ ಶ್ರವಣ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ